ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೇಳಿದ್ರೆ ತಾನೇ ಇದ್ರ ಬಗ್ಗೆ. ಸೊ ನೀವು ಮಾತಾಡ್ಬೇಕಾದ್ರೆ ಯಾರಾದ್ರೂ ನಿಮ್ಮ ಸ್ನೇಹಿತರ ಹತ್ರ ಸಾಲ ಕೇಳ್ತೀರಾ, ಅವ್ನು ಸಾಲ ಕೇಳಿದ್ರೆ ಏನಂತಾನೆ, ನನ್ನ ಹತ್ರ ಇಲ್ಲ ಮಗ ಅಂತ. ಅವ್ನ್ ಗೊತ್ತು ನಿಮ್ಗೆ ಅವನ ಹತ್ರ ಕಾಸಿರುತ್ತೆ ಅಂತ. ನೀವೇನಂತೀರಾ, ನಿನ್ನ ಹತ್ರ ಕಾಸಿಲ್ಲ ಅಂತಂದ್ರೆ RBI ಹತ್ರನೇ ಕಾಸಿಲ್ಲ ಅಂತ. ಅಂದ್ರೆ ಅತಿ ಹೆಚ್ಚು ದುಡ್ಡಿರೋ ಅಂತ ಜಾಗ ಯಾವುದು ಅಂತಂದ್ರೆ ಇಂಡಿಯಾದಲ್ಲಿ RBI ಅಂತ. ಸರಿ, ಅವ್ರ ಹತ್ರ ದುಡ್ಡು ಇದೆಯೋ ಇಲ್ವೋ ಅಂತೇಳಿ ಚೆಕ್ ಮಾಡಿ. RBI was set up on the basis of recommendation of the Ilton Commission set up by the British government in 1920s. RBI was established in 1935 in accordance with the RBI Act 1934. ಸರಿನಾ? ಸೊ RBI Act 1934. RBI ಏನ್ ಮಾಡಬೇಕು, RBI ಗವರ್ನರ್ ಏನ್ ಮಾಡಬೇಕು, RBI ಡೆಪ್ಟಿ ಗವರ್ನರ್ ಏನ್ ಮಾಡಬೇಕು, RBI ಫಂಕ್ಷನಿಂಗ್ ಎಲ್ಲಾಗುತ್ತೆ, ರೀಜನಲ್ ಆಫೀಸ್ ಎಲ್ಲಿ ಇರ್ತವೆ, ಅದನ್ನೆಲ್ಲ ಎಲ್ಲಿ ಬರ್ದಿದ್ದಾರೆ, RBI Act ಅಲ್ಲಿ ಬರ್ದಿದ್ದಾರೆ. ಸರಿನಾ? ಅದು ಅದರ ಅರ್ಥ. ನೆಕ್ಸ್ಟ್, ಇಟ್ ಸ್ಟಾರ್ಟೆಡ್ ಇಟ್ಸ್ ಆಪರೇಷನ್ ಆನ್ 1st April 1935 ಡ್ಯೂರಿಂಗ್ ದ ಬ್ರಿಟಿಷ್ ರೂಲ್ ಆಸ್ ಪರ್ ದ ಪ್ರಾವಿಷನ್ಸ್ ಆಫ್ ದ RBI Act 1934. ಸೊ ಇದು ಕಾನ್ಸ್ಟಿಟ್ಯೂಷನಲ್ ಬಾಡಿನ ಇಲ್ಲ ಸ್ಟ್ಯಾಟ್ಯೂಟರಿ ಬಾಡಿನ? ಸ್ಟ್ಯಾಟ್ಯೂಟರಿ ಬಾಡಿ. ಸೊ ಇಟ್ ಇಸ್ ಬಿಲ್ಟ್ ಆನ್ ದ ಬೇಸಿಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಆಕ್ಟ್. ಸೊ ಅದರ ಪವರ್ಸ್ ಅಂಡ್ ಫಂಕ್ಷನ್ಸ್ ಎಲ್ಲಿಂದ ಸಿಗುತ್ತೆ ಅದಕ್ಕೆ? ಕಾನ್ಸ್ಟಿಟ್ಯೂಷನ್ ಇಂದ ಸಿಗುತ್ತಾ ಇಲ್ಲ RBI Act ಇಂದ ಸಿಗುತ್ತಾ? RBI Act ಇಂದ ಸಿಗುತ್ತೆ. ನೆಕ್ಸ್ಟ್, RBI started as a ಶೇರ್ ಹೋಲ್ಡರ್ಸ್ ಕಂಪನಿ. ಇಷ್ಟು ನಿಮ್ಗೆ ಕರೆಕ್ಟಾಗಿ ಗೊತ್ತಿರಲಿ, ಅದು ಪ್ರೈವೇಟ್ ಕಂಪನಿ, ಅದು ಪಬ್ಲಿಕ್ ಕಂಪನಿ ಅಲ್ಲ. ಬಟ್ ಇಟ್ ಬಿಕೇಮ್ ನ್ಯಾಷನಲೈಸ್ಡ್ ಇನ್ 1949. ಸೊ 1st January 1949 ನಲ್ಲಿ ಅದು ನ್ಯಾಷನಲೈಸ್ ಆಯ್ತು. ನಿಮ್ಗೆ ಎಷ್ಟು ನೆನ್ಪಿಡ್ಬೇಕಾಗಿರೋದು ಯಾವುದು ಅಂತಂದ್ರೆ, ಇಲ್ಲಿ ಯಾವ ರೀತಿಯಾಗಿ 1950s ಅಲ್ಲಿ SBI ಆಯ್ತಲ್ಲ, ಅದಕ್ಕಿಂತ ಮುಂಚೆ 1949 ನಲ್ಲಿ ಏನಾಯ್ತು, RBI ನ್ಯಾಷನಲೈಸ್ ಆಯ್ತು ಅಂತ. ಸೊ RBI ಅಲ್ಲಿಗಿಂತ ಮುಂಚೆ ಪ್ರೈವೇಟ್ ಓನ್ಡ್ ಇತ್ತು, ಪ್ರೈವೇಟ್ ಶೇರ್ ಹೋಲ್ಡರ್ಸ್ ಇದ್ರು, ಎಲ್ಲ ಪ್ರೈವೇಟ್ ಮೆಂಬರ್ಸ್, ಶ್ರೀಮಂತರು, ದೊಡ್ಡ ದೊಡ್ಡ ಜಮೀನ್ದಾರುಗಳೆಲ್ಲ ದುಡ್ಡು ಹಾಕಿ ಬ್ಯಾಂಕ್ ಅನ್ನ ಓಪನ್ ಮಾಡ್ಕೊಂಡು ಇಟ್ಕೊಂಡಿದ್ರು. ಆ ಬ್ಯಾಂಕ್ ಅಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಶೇರ್ ಇದೆಯಲ್ಲ, ಅದ್ ಎಷ್ಟೇ ದುಡ್ಡಾಗಿರ್ಲಿ ನಾನು ಕೊಟ್ಟು ತಾಣ್ತೀನಿ ಅಂತೇಳಿ ಸರ್ಕಾರ ಅವತ್ತಿನ ಸ್ವಾತಂತ್ರ್ಯ ಬಂದ ಮೇಲೆ ಡಿಸೈಡ್ ಮಾಡಿ ಈ ಒಂದು RBI ನ ತಮ್ಮ ವಶಕ್ಕೆ ತೆಗೆದುಕೊಂಡಿತು. ಈ ರೀತಿಯಾಗಿ ಪ್ರೈವೇಟ್ ಸೆಕ್ಟರ್ ನ ಪೂರ್ತಿಯಾಗಿ ತೆಗೆದು ಸರ್ಕಾರ ತನ್ನ ಸ್ವಾಮ್ಯವನ್ನ ಸಾಧಿಸಿಕೊಂಡರೆ ಅಂತಹ ಒಂದು ಪ್ರಕ್ರಿಯೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ನ್ಯಾಷನಲೈಸೇಷನ್ ಎಂದು ಕರೆಯುತ್ತೇವೆ. ನ್ಯಾಷನಲೈಸೇಷನ್ ಅಂತಂದ್ರೆ ಅಲ್ಲಿ ಯಾರಿಗೆ ಅತಿ ಹೆಚ್ಚು ಪವರ್ ಇರುತ್ತೆ, ಗವರ್ನಮೆಂಟ್ಗೆ. ಓನರ್ಶಿಪ್ ರೈಟ್ಸ್ ಯಾರ ಹತ್ರ ಇರುತ್ತೆ, ಗವರ್ನಮೆಂಟ್ಗೆ. ಸಣ್ಣ ಪ್ರೈವೇಟೈಸೇಷನ್ ಅಂತಂದ್ರೆ ಸಣ್ಣ ಅದಕ್ಕೆ ಆಪೋಸಿಟ್ ಆಗಿರೋಂಥದ್ದು. ಸೊ ನ್ಯಾಷನಲೈಸೇಷನ್ ಆಪೋಸಿಟ್ ಇರೋದು ಯಾವ್ದು ಅಂತಂದ್ರೆ ಪ್ರೈವೇಟೈಸೇಷನ್. ಅಲ್ಲಿ ಓನರ್ಶಿಪ್ ರೈಟ್ಸ್ ಯಾರಿಗೆ ಕೊಡ್ತೀವಿ ಅಂತಂದ್ರೆ ಪ್ರೈವೇಟ್ಸ್ಗೆ ಕೊಡ್ತೀವಿ. ನ್ಯಾಷನಲೈಸೇಷನ್ ಅಂತಂದ್ರೆ ಅದ್ರ ಓನರ್ಶಿಪ್ ರೈಟ್ಸ್, ಕಂಟ್ರೋಲಿಂಗ್, ಮ್ಯಾನೇಜ್ಮೆಂಟ್ ಎಲ್ಲ ಸರ್ಕಾರದ ಬಳಿಯಲ್ಲಿ ಬರುತ್ತದೆ. ಡೌಟ್ ಇದೆಯಾ? ನೆಕ್ಸ್ಟ್, 1949 ಟ್ರಾನ್ಸ್ಫರ್ ಆಫ್ ಪಬ್ಲಿಕ್ ಓನರ್ಶಿಪ್ ಆಕ್ಟ್ 1948 ಅಂಡ್ ದೇರ್ ಆಫ್ಟರ್ ಫುಲ್ಲಿ ಓನ್ಡ್ ಬೈ ಗವರ್ನಮೆಂಟ್ ಆಫ್ ಇಂಡಿಯಾ. ಸೊ ಈಗ ಈ ಒಂದು RBI ಯಾರ ಅಂಡರ್ ಇರೋದು, ಗವರ್ನಮೆಂಟ್ ಆಫ್ ಇಂಡಿಯಾ. ಸೊ ಅಲ್ಲಿಂದ ಸೀದಾ ಅರ್ಲಿಯರ್ ದ ಅಕೌಂಟಿಂಗ್ ಇಯರ್ ಆಫ್ RBI ವಾಸ್ ಫ್ರಮ್ 1st July to 30th June. ಬಟ್ ಫ್ರಮ್ 2021 ಫೈನಾನ್ಷಿಯಲ್ ಇಯರ್ has been changed to 1st April to 31st March. ನಮ್ಮ ಫೈನಾನ್ಷಿಯಲ್ ಇಯರ್ ಏನಿದೆಯಲ್ಲ ಆ ಫೈನಾನ್ಷಿಯಲ್ ಇಯರ್ಗೆ ಮ್ಯಾಚ್ ಮಾಡಿದ್ದಾರೆ ಅಂತ. ಮುಂಚೆ ಅವ್ರ ಅಕೌಂಟಿಂಗ್ ಇಯರ್ ಎಲ್ಲಿಂದ ಇತ್ತು, ಜುಲೈಯಿಂದ ಜೂನ್ ವರೆಗೂ ಇತ್ತು. ಸೊ ಇವಾಗ ನಮ್ಮ ಒಂದು ಬಜೆಟ್ ಇಯರ್ ಏನಿದೆ ಅಥವಾ ಫೈನಾನ್ಷಿಯಲ್ ಇಯರ್ ಏನಿದೆಯಲ್ಲ ಅಲ್ಲಿಗೆ ಬಂದಿದೆ. ನಮ್ಮ ಫೈನಾನ್ಷಿಯಲ್ ಇಯರ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ, 1st April ಇಂದ 31st March. ಇಷ್ಟೇ ತಾನೇ? ಇದು. ಸೊ ಸಾಮಾನ್ಯ ಜನರಿಗೆ ನಾವು ಏನಾರು ಸೆಲೆಬ್ರೇಟ್ ಮಾಡಬೇಕು ಅಂತಂದ್ರೆ ನಮ್ಮ ಒಂದು ಕ್ಯಾಲ್ಕುಲೇಷನ್ ಎಲ್ಲಿಂದ ಬರುತ್ತೆ, 1st January ಇಂದ 31st December. ಎಣ್ಣೆ ಹೊಡೆದು ಫುಲ್ ಆಗಿ ನಾವು ಮಲ್ಕೊಂಡ್ರೆ ಅವತ್ತೇನೆ ನೆಮ್ಮದಿ, ಅವತ್ತಿಗೆ ವರ್ಷ ಮುಗೀತು ಅಂತ. ಈಗ ತಾನೆ? ಸೊ ನಾವು ಲೆಕ್ಕವನ್ನ ಹಾಕ್ಬೇಕಾದ್ರೆ, ನಿಮ್ಮ ಏಜ್ ನ ಲೆಕ್ಕ ಹಾಕ್ಬೇಕಾದ್ರೆ ಯಾವ್ದ್ರ ಲೆಕ್ಕ ಹಾಕ್ತಿವಿ, ಸರಿ? ನಾ ಬರ್ಡೇ ಲೆಕ್ಕ ಹಾಕ್ಬೇಕಂದ್ರೆ ಯಾವ್ದ್ರಲ್ಲಿ ಇದು ಮಾಡ್ತೀವಿ, ಈ ಇದ್ರಲ್ಲಿ. ಸರಿ, ಇದು ಗವರ್ನಮೆಂಟ್ ಲೆಕ್ಕವನ್ನ ಹಾಕ್ಬೇಕಾದ್ರೆ ಈ ಇದ್ರಲ್ಲಿ ಮಾಡುತ್ತೆ. ಸೊ ಸರ್ವೇ ಸಾಮಾನ್ಯವಾಗಿ ನೀವ್ ಯಾರಿಗಾರ ಸಾಲ ಕೊಟ್ಟಿದ್ದೀರಾ ಅಂತಂದ್ರೆ ಆ ಸಾಲದ ಬಗ್ಗೆನೂ ಮಾತಾಡ್ಬೇಕಾದ್ರೆ ನೀವ್ ಹಿಂಗೆ ಹೇಳುದು, ಮಗ ನಿಂಗೆ ಸಾಲ ಕೊಟ್ಟು ಎಷ್ಟು ವರ್ಷ ಆಯ್ತು, ಅದಕ್ಕೇನು ಬಡ್ಡಿನೂ ಇಲ್ಲ, ಅದು ಎಷ್ಟು ಇಲ್ಲ, ಎಲ್ಲೋ ಅಂತ. ಅದ್ ಯಾವ್ದ್ರಲ್ಲಿ ಮಾತಾಡ್ತಾ ಇದಾರೆ, ಈ ಇದ್ರಲ್ಲಿ. ಅದೇ ಆ ಸಾಲದ ಬಗ್ಗೆ ಗವರ್ನಮೆಂಟ್ ಮಾತಾಡ್ಬೇಕು ಅಂದ್ರೆ ಯಾವ್ದ್ರ ಬಗ್ಗೆ ಮಾತಾಡುತ್ತೆ, ಸೊ 1st April ಇಂದ 31st March ವರೆಗೆ. RBI ಆಸ್ ಫುಲ್ಲಿ ಓನ್ಡ್ ಸಬ್ಸಿಡಿಯರೀಸ್. ಈ ಸಬ್ಸಿಡಿಯರೀಸು ನಮ್ಗೆ ಅವಶ್ಯಕತೆ ಇಲ್ಲ. ದ ಅಫೇರ್ಸ್ ಆಫ್ ದ RBI, ಅಫೇರ್ಸ್ ಆಫ್ ದ RBI ಅಂತಂದ್ರೆ ನೀವು ಕೆಟ್ಟಲ್ಲ ಅರ್ಥ ತಾಣಂಗಿಲ್ಲ. ಸೊ ಬಿಸ್ನೆಸ್ ಆಫ್ RBI ಅಂತ ಅಷ್ಟೇನೆ, ಯಾರ್ಯಾರ ಜೊತೆ ಸಂಬಂಧ ಅಂತಲ್ಲ ಅದು. ಅಫೇರ್ಸ್ ಆಫ್ RBI ಆರ್ ಗವರ್ನ್ಡ್ ಬೈ ದ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟರ್ಸ್. ಯಾವ್ದಾದ್ರು ಒಂದು ಆರ್ಗನೈಸೇಷನ್ ಇದೆ ಅಂತಂದ್ರೆ ಆ ಆರ್ಗನೈಸೇಷನ್ ನ ನಡೆಸೋದಿಕ್ಕೆ ಅಲ್ಲಿ 2 ಅಂಗಗಳಿರ್ತವೆ ಯಾವಾಗ್ಲೇ. ಒಂದು ಯಾವ್ದು ಅಂತಂದ್ರೆ ಒಂದು ಡಿಸಿಷನ್ ಮೇಕಿಂಗ್ ಅಂಗ, ಎರಡನೇದು ಯಾವ್ದು ಅಂತಂದ್ರೆ ಒಂದು ವರ್ಕಿಂಗ್ ಗ್ರೂಪ್. ಸೊ ಇದು ಕೋರ್ ಗ್ರೂಪ್ ಆಗತ್ತೆ. ಆ ಕೋರ್ ಗ್ರೂಪ್ ನ ನಾವೇನಂತ ಕರಿತೀವಿ ಅಂತಂದ್ರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತ ಕರಿತೀವಿ. ಸರಿನಾ? ಸೊ ಇದು ಗವರ್ನಿಂಗ್ ಬಾಡಿ. ಇನ್ನು ವರ್ಕಿಂಗ್ ಗ್ರೂಪ್ ಅಂತಂದ್ರೆ ಸರ್ವೇ ಸಾಮಾನ್ಯವಾಗಿ ಇವ್ರು ಏನ್ ಅನ್ಕೊಂಡಿರ್ತಾರಲ್ಲ ಅದನ್ನ ಇಂಪ್ಲಿಮೆಂಟ್ ಮಾಡೋ ಅಂತ ಬಾಡಿ. ಸೊ ಇದು ಡಿಸಿಷನ್ ಮೇಕಿಂಗ್ ಬಾಡಿ, ಇದು ಇಂಪ್ಲಿಮೆಂಟಿಂಗ್ ಬಾಡಿ. ಸೊ ಈ ಒಂದು ಆರ್ಗನೈಸೇಷನ್ ನೀವೇನೋ ತಗೊಂಡ್ರೆ ಯಾರ ಮೇಲೆ ಕೂತಿದಾರಲ್ಲ ಅವರು ಡಿಸಿಷನ್ ಮೇಕಿಂಗ್ ಬಾಡಿ. ಸೊ ಅದು ಗವರ್ನಿಂಗ್ ಬಾಡಿ.
ಸೊ ಇಲ್ಲಿ ಕೂತಿರೋಂತಹ ಆಫೀಸ್ ಬಾಯ್ ಏನಿದ್ದಾರೆ ಅದು ಬೇರೆ ಏನಿದಲ್ಲ ಅದು ಇಂಪ್ಲಿಮೆಂಟ್ ಮಾಡಂತ ಇದು. ಸೊ ನಾನು ಟೀಚರು, ಅವ್ರು ನನಗೆ ಹೇಳಿದ್ದಾರೆ, ನಾನೇನ್ ಮಾಡ್ತೀನಿ ಅಂತಂದ್ರೆ ನನ್ನ ಕೆಲಸ ಏನಿದೆಯಲ್ಲ ಅದನ್ನ ಮಾಡ್ತಾ ಇದ್ದೀನಿ, ಗೆತನೆ ನಡೆಯುವಂಥದ್ದು. ಸೊ ಈ ರೀತಿಯಾಗಿ ಒಂದು ವರ್ಕಿಂಗ್ ಗ್ರೂಪ್ ಇರುತ್ತೆ, ಇನ್ನೊಂದು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಗ್ರೂಪ್ ಇರುತ್ತೆ. ಆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಥವಾ ಗವರ್ನಿಂಗ್ ಬಾಡಿ ಏನಿದೆಯಲ್ಲ ಅದು ಹೈಯೆಸ್ಟ್ ಡಿಸಿಷನ್ ಮೇಕಿಂಗ್ ಬಾಡಿ. ಈ ವರ್ಕಿಂಗ್ ಗ್ರೂಪ್ಗೂ ಮತ್ತೆ ಹೈಯೆಸ್ಟ್ ಡಿಸಿಷನ್ ಮೇಕಿಂಗ್ ಬಾಡಿಗೂ ಸರ್ವೇ ಸಾಮಾನ್ಯವಾಗಿ ಲಿಂಕ್ ನ ಮಾಡಂತ ಕೆಪಾಸಿಟಿ ಯಾರಿಗಿರುತ್ತೆ ಅಂತಂದ್ರೆ ಆ ಸಂಸ್ಥೆನಲ್ಲಿ ಚೀಫ್ ಆಪರೇಟಿಂಗ್ ಆಫೀಸರ್ ಇರುತ್ತೆ, ಇಲ್ಲಾಂದ್ರೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಇರುತ್ತೆ. ಸೊ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಇದ್ರ ಭಾಗನೂ ಆಗಿರ್ತಾನೆ, ಇದ್ರ ಭಾಗನೂ ಆಗಿರ್ತಾನೆ. ಸೊ ದಟ್ ಈಸ್ ಅ ವಿಟ್ ವರ್ಕ್ಸ್. ಸೊ ಇದು RBI ಸಹ ಅದಕ್ಕೆ ತನ್ನದೇ ಆದಂತ ಒಂದು ವರ್ಕಿಂಗ್ ಗ್ರೂಪ್ ಇದೆ, ತನ್ನದೇ ಆದಂತ ಒಂದು ಗವರ್ನಿಂಗ್ ಬಾಡಿ ಇದೆ. ಆ ಗವರ್ನಿಂಗ್ ಬಾಡಿನಲ್ಲಿ ಎಷ್ಟು ಜನ ಇದ್ದಾರೆ ಅಂತಂದ್ರೆ 21 ಜನ ಇದ್ದಾರೆ. ಆ 21 ಜನ ಯಾರು ಏನು ಎತ್ತ ಅಂತ UPSC ಎಲ್ಲೂ ಕೇಳೋದಿಲ್ಲ, ಜಸ್ಟ್ ತಿಳ್ಕೊಂಡಿರಿ ಅಷ್ಟೇ. ಸೊ ಅಫೇರ್ಸ್ ಆಫ್ ದ RBI governed by Central Board of Directors which comprises of the following 21 members. Official directors which include governor plus not more than 4 deputy governors. ಕರೆಕ್ಟ್ ಆಗಿದೆಯಾ? ಸೊ ಇಲ್ಲಿ RBI ಗವರ್ನರ್ ಇರ್ತಾರೆ ಹೆಡ್ ಕ್ವಾರ್ಟರ್ ಅಲ್ಲಿ, ಅವ್ರ ಜೊತೆಗೆ ಯಾರಿದ್ದಾರೆ? ಈ ಒಂದು ಡೆಪ್ಟಿ ಗವರ್ನರ್ಗಳು. ಈ ಡೆಪ್ಟಿ ಗವರ್ನರ್ಗಳು ಇದನ್ನ ನೋಡ್ಕೊಳೋ ಗವರ್ನರ್ ಅಲ್ಲ ಅವರು, ಇದು ಬೇರೆ. ಇವ್ರಿಗೇನು ಇದೆಯಲ್ಲ ರೀಜನಲ್ ಆಫೀಸು, ಇಲ್ಲಿ ಬೇರೆಯವ್ರು ಇರ್ತಾರೆ ಕೆಲಸ ಮಾಡಂತಾರು. ಇವ್ರನ್ನ ಬಿಟ್ಟು ಇವ್ರ ಜೊತೆನೆ ಇನ್ನು 4 ಜನ ಇರ್ತಾರೆ. ಸೊ ಇವ್ರನ್ನ ಯಾರು ಅಪಾಯಿಂಟ್ ಮಾಡ್ತಾರೆ ಅಂತಂದ್ರೆ ದೇ ವಿಲ್ ಬಿ ಅಪಾಯಿಂಟೆಡ್ ಬೈ ಸೆಂಟ್ರಲ್ ಗವರ್ನಮೆಂಟ್. ಆ ಸೆಂಟ್ರಲ್ ಗವರ್ನಮೆಂಟ್ ಅಲ್ಲಿ ಯಾವ ಆರ್ಗನೈಸೇಷನ್ ಏನ್ ಮಾಡ್ತಾರೆ ಅಂತಂದ್ರೆ ಇದಕ್ಕೆ ಕ್ಯಾಬಿನೆಟ್ ಕಮಿಟಿ ಆನ್ ಅಪಾಯಿಂಟ್ಮೆಂಟ್ಸ್ ಇವ್ರೆತ್ತನೆ ಮಾಡೋಂಥದ್ದು. ಸೊ ಕ್ಯಾಬಿನೆಟ್ ಕಮಿಟಿ ಆನ್ ಅಪಾಯಿಂಟ್ಮೆಂಟ್ಸ್ ಯಾರನ್ನ ಸಜೆಸ್ಟ್ ಮಾಡ್ತಾರಲ್ಲ ಅವರನ್ನ ಈ ಒಂದು ಜಾಗಕ್ಕೆ ನಾಮಿನೇಟ್ ಮಾಡುತ್ತಾರೆ. ಸೊ ಗವರ್ನರ್ ಇರ್ಬೋದು, ಡೆಪ್ಟಿ ಗವರ್ನರ್ ಇರ್ಬೋದು, ಅವರೆಲ್ಲರನ್ನ ಆಯ್ಕೆ ಮಾಡೋರು ಯಾರು ಅಂತಂದ್ರೆ ಈ ಕ್ಯಾಬಿನೆಟ್ ಕಮಿಟಿ ಆನ್ ಅಪಾಯಿಂಟ್ಮೆಂಟ್ಸ್. CAG ಯಾರು ಮಾಡ್ತಾರೆ? ಇದೇ ತಾನೇ ಪ್ರೆಸಿಡೆಂಟ್ ನಾಮಿನೇಟ್ ಮಾಡ್ತಾರೆ, ಆದ್ರೆ ಅವ್ರಿಗೆ ಹೆಸರನ್ನ ಸಜೆಸ್ಟ್ ಮಾಡೋರು ಯಾರು? PM ಯಾರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಬೇಕು? ಕ್ಯಾಬಿನೆಟ್ ಕಮಿಟಿ ಆನ್ ಅಪಾಯಿಂಟ್ಮೆಂಟ್ಸ್. ಸರಿನಾ? ಸೊ ನೀವು SBI ಇದೆ ಯಾರು ಚೇರ್ಮನ್ ಇದಾರಲ್ಲ ಅವ್ರು ಯಾರು ಆಗ್ಬೇಕು, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಯಾರು ಚೇರ್ಮನ್ ಇದಾರಲ್ಲ ಅವ್ರು ಯಾರು ಆಗ್ಬೇಕು, ಅದಾದ್ಮೇಲೆ ಈ ಗವರ್ನಮೆಂಟ್ ಯೂನಿಯನ್ ಬ್ಯಾಂಕ್ ಇದೆಯಲ್ಲ ಅದು ಯಾರು ಆಗ್ಬೇಕು, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಇವರೆಲ್ಲಾ ಚೇರ್ಮನ್ ಗಳನ್ನ ಸೆಲೆಕ್ಟ್ ಮಾಡೋರು ಯಾರು ಅಂದ್ರೆ ಇವರೇನೆ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಈಗ ಒಂದು ಇದು ಬಂದಿದೆ, ಅಥಾರಿಟಿ ಬಂದಿದೆ. ಅದಕ್ಕಿಂತ ಮುಂಚೆ ಯಾರಾಗ್ಬೇಕು ಅಂತ CAG ಯಾರಾಗ್ಬೇಕು, UPSC ಮೆಂಬರ್ ಯಾರಾಗ್ಬೇಕು, ಎಲ್ಲವನ್ನ ಹೇಳ್ತಾ ಇದ್ದಿದ್ದು ಯಾರು ಅಂದ್ರೆ ಇದೇನೆ. ಸೊ ಹೈಯೆಸ್ಟ್ ಡಿಸಿಷನ್ ಮೇಕಿಂಗ್ ಬಾಡಿ ಯಾವುದು ಅಂದ್ರೆ ಕ್ಯಾಬಿನೆಟ್ ಕಮಿಟಿ ಆನ್ ಅಪಾಯಿಂಟ್ಮೆಂಟ್. ನಾನ್ ಅಫಿಷಿಯಲ್ ಡೈರೆಕ್ಟರ್ಸ್. ಸೊ ನಾನ್ ಅಫಿಷಿಯಲ್ ಡೈರೆಕ್ಟರ್ಸ್ ಯಾರು ಅಂದ್ರೆ 10 ಡೈರೆಕ್ಟರ್ಸ್ ಫ್ರಮ್ ವೇರಿಯಸ್ ಫೀಲ್ಡ್ಸ್ ಅಂತ, ಅಂದ್ರೆ ಎಕ್ಸ್ಪರ್ಟ್ಸ್ ಅಂತ, ಟೆಕ್ನಿಕಲ್ ಎಕ್ಸ್ಪರ್ಟ್ಸ್, ಎಕನಾಮಿಕ್ಸ್, ಬೇರೆ ಫೀಲ್ಡ್ ಇಂದ ಬಂದಿರೋಂಥವ್ರು. ಅವ್ರು ಯಾರು ಗವರ್ಮೆಂಟ್ ಎಂಪ್ಲಾಯೀಸ್ ಅಲ್ಲ. 1 ಡೈರೆಕ್ಟರ್ ನಾಮಿನೇಟೆಡ್ ಬೈ ಈಚ್ ಆಫ್ ದ 4 ಲೋಕಲ್ ಬೋರ್ಡ್ಸ್ ಆಫ್ ದ RBI. 4 ಲೋಕಲ್ ಬೋರ್ಡ್ಸ್ ಅಂದ್ರೆ ಯಾವುದು? ಮುಂಬೈ, ಡೆಲ್ಲಿ, ಕೋಲ್ಕತ್ತಾ, ಚೆನ್ನೈ ಏನಿದಾರಲ್ಲ ಇಲ್ಲಿಂದ ಒಬ್ಬೊಬ್ಬರನ್ನ ನಾಮಿನೇಟ್ ಮಾಡ್ತಾರೆ. ಅದಾದ್ಮೇಲೆ 2 ಗವರ್ನಮೆಂಟ್ ಅಫಿಷಿಯಲ್ಸ್ ನಾಮಿನೇಟೆಡ್ ಬೈ ಗವರ್ನಮೆಂಟ್ ಆಫ್ ಇಂಡಿಯಾ. ಸೊ ಫೈನಾನ್ಸ್ ಮಿನಿಸ್ಟ್ರಿಯಿಂದ 2 ಬರ್ತಾರೆ. ಇದರ ಅರ್ಥ ಗವರ್ನಿಂಗ್ ಬಾಡಿನಲ್ಲಿ RBI ನವರು ಇದ್ದಾರೆ, ಅದ್ರ ಜೊತೆಗೆ ಯಾರಿದ್ದಾರೆ? ಗವರ್ಮೆಂಟ್ ಅವರು ಇದ್ದಾರೆ, ಅದ್ರ ಜೊತೆಗೆ ಇನ್ಯಾರಿದ್ದಾರೆ? ಎಕ್ಸ್ಪರ್ಟ್ಸ್ ಇದ್ದಾರೆ. ಸೊ ಇದು ಇದರರ್ಥ. ಸೊ ನಿಮ್ಗೆ ನೆನ್ಪಿಡ್ಬೇಕಾಗಿರೋದು ಏನಂದ್ರೆ RBI ಗವರ್ನಿಂಗ್ ಬಾಡಿನಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ, ಗವರ್ಮೆಂಟ್ ಅಫಿಷಿಯಲ್ಸ್ ಇದ್ದಾರೆ, ನಂತರದಲ್ಲಿ RBI ಅಫಿಷಿಯಲ್ಸ್ ಇದ್ದಾರೆ. ಅಷ್ಟು. ನಮ್ಗೆ ಎಷ್ಟು ಜನ ಇದ್ದಾರೆ ಏನು ಎತ್ತ ಅಂತ ಬೇಕಾಗಿಲ್ಲ. ಗವರ್ನರ್ ಅಂಡ್ ಡೆಪ್ಯೂಟಿ ಗವರ್ನರ್ ಆಫ್ RBI ಆರ್ ನಾಮಿನೇಟೆಡ್ ಬೈ ಗವರ್ನಮೆಂಟ್ ಆಫ್ ಇಂಡಿಯಾ ಅಂಡ್ ದೇ ಹ್ಯಾವ್ ಟೆನ್ಯೂರ್ ನಾಟ್ ಮೋರ್ ದನ್ 5 years. ಕರೆಕ್ಟ್ ಆಗಿದೆಯಾ? ಸೊ ಗವರ್ನರ್ಗೆ ಇರೋಂಥ ಟೈಮು ಎಷ್ಟು ಅಂತಂದ್ರೆ 5 years. ಯಾರಿಗಿರೋರು ಗವರ್ನರು? ಮಲ್ಹೋತ್ರಾ, ಸಂಜಯ್ ಮಲ್ಹೋತ್ರಾ. ಪ್ರೀವಿಯಸ್ಲಿ ದ RBI had complete ownership of National Housing Board and NABARD. However, in 2019, the government acquired full stake in these institutions from RBI. In the early 1990s, the Narsimham Committee suggested that RBI as a regulator do not own any financial firms. So ಇದು ಕಾರಣ. ಸೊ RBI ಅದು ರೆಗ್ಯುಲೇಟರ್ ಆಗಿರೋದ್ರಿಂದ ಯಾವುದೇ ಒಂದು ಫೈನಾನ್ಷಿಯಲ್ ಆರ್ಗನೈಸೇಷನ್ ತನ್ನ ಅಂಡರಿಗೆ ಬೇಡ ಅಂತೇಳಿ. ಸೊ ಹಾಗಾಗಿ ಅದು ಬರೀ ಕೆಲಸ ಏನು ಅಂತಂದ್ರೆ ಇಟ್ ಶುಡ್ ಬಿ ರೆಗ್ಯುಲೇಟರ್ ಓನ್ಲಿ. ಸೊ ಇಟ್ ಶುಡ್ ರೆಗ್ಯುಲೇಟ್ ಓಲ್ ಬ್ಯಾಂಕಿಂಗ್ ಸಿಸ್ಟಮ್. ಅದಕ್ಕೋಸ್ಕರ ಯಾವ ಫೈನಾನ್ಷಿಯಲ್ ಆರ್ಗನೈಸೇಷನ್ ತನ್ನ ಅಂಡರ್ ಇಟ್ಕೊಂಡಿಲ್ಲ. ಅದಕ್ಕೆ ಮುಂಚೆ ಈ ಒಂದು ನ್ಯಾಷನಲ್ ಹೌಸಿಂಗ್ ಬೋರ್ಡ್ ಇತ್ತು, ಅದಾದ್ಮೇಲೆ NABARD ಇತ್ತು. ಈಗ NABARD ಓನರ್ಶಿಪ್ ಯಾರ ಹತ್ರ ಇದೆ ಹೇಳ್ಬೇಕು ಬೇಗ? ಕಂಪ್ಲೀಟ್ ಆಗಿ ಗವರ್ನಮೆಂಟ್ ಆಫ್ ಇಂಡಿಯಾ. RBI ಓನರ್ಶಿಪ್ ಇಲ್ಲ, ಕಂಪ್ಲೀಟ್ ಓನರ್ಶಿಪ್ ಗವರ್ನಮೆಂಟ್ ಆಫ್ ಇಂಡಿಯಾ ಹತ್ರ ಇದೆ. ಸಬ್ಸಿಡಿಯರೀಸ್ ಆಫ್ RBI ಅದರಲ್ಲಿ ಫಸ್ಟ್ ಒನ್ ಮಾತ್ರ ನೋಡ್ಕೊಳ್ಳಿ. ಡೆಪಾಸಿಟ್ ಇನ್ಶೂರೆನ್ಸ್ ಅಂಡ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್. ಏನಿಂಗಂದ್ರೆ ಬೇಗ ಹೇಳ್ಬೇಕು. ಓಕೆ, ನಮ್ಮ ಡೆಪಾಸಿಟ್ಗೆ ಗ್ಯಾರಂಟಿ ಕೊಡುತ್ತೆ ನೋಡಿ. ಸೊ ಅದು ಯಾವ್ದಾದ್ರು ರೂರಲ್ ಬ್ಯಾಂಕ್ ಆಗಿರ್ಬೋದು, ಇಲ್ಲ ಅಂತಂದ್ರೆ SBI ಆಗಿರ್ಬೋದು, ಇಲ್ಲ ಅಂತಂದ್ರೆ ಯಾವ್ದಾದ್ರು ಎಸ್ ಬ್ಯಾಂಕ್ ಇರ್ಬೋದು, ಇಲ್ಲ ಅಂದ್ರೆ ಕೆನರಾ ಬ್ಯಾಂಕ್ ಇರ್ಬೋದು. ನೀವೆಲ್ಲಾದ್ರೂ ನೀವು ದುಡ್ಡನ್ನ ಇಟ್ಟಿದ್ದೀರಾ ಅಂತಂದ್ರೆ ನಿಮ್ಮ ದುಡ್ಡು ಅದು FD ರೂಪದಲ್ಲಿ ಇರುತ್ತೆ, ಇಲ್ಲ ಅಂದ್ರೆ RD ರೂಪದಲ್ಲಿ ಇರುತ್ತೆ, ಇಲ್ಲಾಂದ್ರೆ ಸೇವಿಂಗ್ ಬ್ಯಾಂಕ್ ಇರುತ್ತೆ, ಇಲ್ಲಾಂದ್ರೆ ಡಿಮ್ಯಾಂಡ್ ಡೆಪಾಸಿಟ್ ರೂಪದಲ್ಲಿ ಇರುತ್ತೆ, ಕರೆಂಟ್ ಅಕೌಂಟ್. ಸೊ ನೀವು ಇಲ್ಲಿ SBI ನಲ್ಲಿ ದುಡ್ಡಿಟ್ಟಿದ್ದೀರಾ ಅಂತಂದ್ರೆ ಆ ದುಡ್ಡಿಗೆ ಯಾರು ಇನ್ಶೂರೆನ್ಸ್ ನ ಕೊಡ್ತಾರೆ ಅಂತಂದ್ರೆ ಈ ಆರ್ಗನೈಸೇಷನ್ ಇನ್ಶೂರೆನ್ಸ್ ನ ಕೊಡುತ್ತೆ. ಇನ್ಶೂರೆನ್ಸ್ ಅಂದ್ರೆ ಹೆಂಗ್ ಕೊಡ್ತಾರೆ ಅಂತಂದ್ರೆ ಇನ್ ಕೇಸ್ ಯಾವ್ದಾದ್ರು ಬ್ಯಾಂಕ್ ಇಲ್ಲಿರೋಂಥದ್ನ ರೂರಲ್ ಬ್ಯಾಂಕ್ ಅಂತ ತಣ ಬದಲಿಗೆ ರಾಘವೇಂದ್ರ ಬ್ಯಾಂಕ್ ಅಂತ ತಾಳಿ, ಬೆಂಗಳೂರಿನಲ್ಲಿ ಇದ್ದಂತ ಬ್ಯಾಂಕ್ ಅಂತ. ಸೊ ಆ ರಾಘವೇಂದ್ರ ಬ್ಯಾಂಕ್ ಏನಿದೆಯಲ್ಲ ಆ ರಾಘವೇಂದ್ರ ಬ್ಯಾಂಕ್ ಎಲ್ಲೋ ಒಂದ್ ಕಡೆ ಬ್ಯಾಂಕ್ ಕ್ರಪ್ಟ್ ಆಗೋಯ್ತು.
ಬ್ಯಾಂಕ್ರಪ್ಟ್ ಅಂತಂದ್ರೆ ತನ್ನ ಬಳಿ ಇದ್ದಂತಹ ಲಾಭ ಎಲ್ಲದೂ ಕಳ್ಕಂತು, ತನ್ನ ಬಳಿಯಲ್ಲಿ ಇದ್ದಂತಹ ಇದನ್ನೆಲ್ಲ ಕಳೆದೋಯ್ತು, ಡೆಪಾಸಿಟ್ ಎಲ್ಲ. ಆ ಡೆಪಾಸಿಟ್ ಎಲ್ಲ ಕಳೆದಂತಹ ಸಂದರ್ಭದಲ್ಲಿ ಈ ಕಂಪನಿ ಏನಿದೆಯಲ್ಲ, ಯಾವುದು DICGC, ಈ DICGC ನಿಮಗೆ ದುಡ್ಡನ್ನ ಕೊಡುತ್ತೆ. ಯಾವ ರೀತಿ ದುಡ್ಡನ್ನ ಕೊಡುತ್ತೆ ಅಂತಂದ್ರೆ, ಎಲ್ಲಿವರೆಗೂ ಕೊಡುತ್ತೆ ಅಂತಂದ್ರೆ, ನಿಮ್ಮ ಡೆಪಾಸಿಟ್ ಎಷ್ಟಾರ ಇರ್ಲಿ, ನಿಮಗೆ ಇಂಟ್ರೆಸ್ಟ್ ಮತ್ತೆ ಇದು ಪ್ರಿನ್ಸಿಪಲ್ ಅಮೌಂಟ್ ಎರಡನ್ನ ಸೇರಿಸಿ ನಿಮ್ಮ ಡೆಪಾಸಿಟ್ 5 ಲಕ್ಷ ಕೊಡುತ್ತೆ. ಸೊ ನೀವೇನಾದ್ರು 10 ಲಕ್ಷವನ್ನ ಅಲ್ಲಿ ಡೆಪಾಸಿಟ್ ಮಾಡಿದೀರಾ ಅಂತಂದ್ರೆ, ಅವ್ರು ಮೊದಲು ಏನ್ ಕೊಡ್ತಾರೆ ಅಂದ್ರೆ ನಿಮ್ಗೆ 5 ಲಕ್ಷ ಕೊಡ್ತಾರೆ. ಇನ್ ಮಿಕ್ಕಿರೋ 5 ಲಕ್ಷಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ, ನಾವು ಈ ಬ್ಯಾಂಕ್ ಅಲ್ಲಿರುವಂತಹ ಯಾವುದಾದರೂ ಈ ಒಂದು ಅಸೆಟ್ ಇರುತ್ತೆ, ಅಸೆಟ್ ನ ಲಿಕ್ವಿಡೇಟ್ ಮಾಡ್ತಾರೆ. ಆ ಲಿಕ್ವಿಡೇಟ್ ಮಾಡಿದ ಮೇಲೆ ನನಗೆ ಮಿಕ್ಕಿರುವಂತಹ 5 ಲಕ್ಷ ಸಿಗುತ್ತೆ. ಸೊ ಫಸ್ಟೇನೆ ಈ RBI ನಮ್ಗೆ ಏನ್ ಕೊಡುತ್ತೆ ಅಂತಂದ್ರೆ 5 ಲಕ್ಷನ ಕೊಟ್ಬಿಡುತ್ತೆ. ಅದರ ಅರ್ಥ ಏನು ಅಂದ್ರೆ, ನಿಮ್ಮ ದುಡ್ಡು ಯಾವುದೇ ಕಾರಣಕ್ಕೂ ಲಾಸ್ ಆಗ ಸಾಧ್ಯ ಇಲ್ಲ. ಎಲ್ಲಿವರೆಗೂ ಅಂದ್ರೆ ಅಪ್ ಟು 5 lakhs. ನೀವೇನಾದ್ರೂ 2 ಲಕ್ಷ ಡೆಪಾಸಿಟ್ ಮಾಡಿದೀರಾ ಅಂತಂದ್ರೆ ಆ 2 ಲಕ್ಷ ತಕ್ಷಣದಲ್ಲೇ ಕೊಟ್ಬಿಡ್ತಾರೆ. ಯಾಕೆಂದ್ರೆ ದಟ್ ಇಸ್ ಲೆಸ್ ದನ್ 5 lakhs. ಸರಿನಾ? ಅಪ್ ಟು 5 lakhs ದೇರ್ ಇಸ್ ನೋ ಡಿಲೇ. ಇನ್ನು ಮಿಕ್ಕ 5 lakhs ಬಿಟ್ಟು ಮಿಕ್ಕಿರೋದೇನಿದೆಯಲ್ಲ, ಅದಕ್ಕೆ ನಾವು ಇದು ಲಿಕ್ವಿಡೇಟ್ ಆಗೋವರೆಗೂ ಕಾಯ್ಬೇಕು. ಇದನ್ನ ಇನ್ಶೂರೆನ್ಸ್ ನ ಕೊಡುವಂತದ್ದು ಏನಿದೆಯಲ್ಲ, ಅದನ್ನ ನಾವೇನ್ ಕರಿತೀವಿ ಅಂದ್ರೆ ಡೆಪಾಸಿಟ್ ಇನ್ಶೂರೆನ್ಸ್ ಅಂಡ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್. ಆಯ್ತಾ? ಸೊ ನೀವು ಯಾವ್ದಾರು ಬ್ಯಾಂಕ್ ಅಲ್ಲಿ ದುಡ್ಡಿಡಿ, ಎಲ್ಲಾ ಬ್ಯಾಂಕ್ಗೂ ಇದು ನಿಮ್ಗೆ ಇನ್ಶೂರೆನ್ಸ್ ನ ಮಾಡ್ಕೊಡುತ್ತೆ. ಮತ್ತೆ ನಿಮ್ಗೆ ಇದಕ್ಕೆ ಡೆಪಾಸಿಟ್ಗೆ ಸೇಫ್ಟಿ ನೆಟ್ ಆಗಿ ವರ್ಕ್ ಆಗುತ್ತೆ. ರೈಟ್? ಸೊ ಈ ಸೇಫ್ಟಿ ನೆಟ್ ಏನಿದೆಯಲ್ಲ, ಅದು ಬರೀ ಕಮರ್ಷಿಯಲ್ ಬ್ಯಾಂಕ್ ಅಷ್ಟೇ ಅಲ್ಲ, ಎನಿ ಬ್ಯಾಂಕಿಂಗ್ ಸಿಸ್ಟಮ್ ಇನ್ ಇಂಡಿಯಾ ಎಲ್ಲದಕ್ಕೂ ಸಹ ಇದು ಕೊಡುತ್ತೆ, ಎಕ್ಸೆಪ್ಟ್ NBFC ಕೊಡೋದಿಲ್ಲ. ಸರಿನಾ? ಸೊ NBFC ಯಾಕೆ ಕೊಡಲ್ಲ, ಅದ್ರ ಕೆಲಸ ಏನಿದೆ ಅದ ಮೇಲೆ ಹೇಳ್ಕೊಡ್ತೀನಿ, ಅಲ್ಲಿ ಬರ್ಕೊಳ್ಳಿ ಕರೆಕ್ಟ್ ಆಗಿ. ಬ್ರಾಕೆಟ್ ಅಲ್ಲೇ ಬರೀರಿ, ಇಟ್ ಇಸ್ ಎ ಇನ್ಶೂರೆನ್ಸ್ ಕಂಪನಿ. ಇಟ್ ಇಸ್ ಎ ಇನ್ಶೂರೆನ್ಸ್ ಕಂಪನಿ. ಇಟ್ ಆಕ್ಟ್ಸ್ ಆಸ್ ಸೇಫ್ಟಿ ನೆಟ್. ಇಟ್ ಆಕ್ಟ್ಸ್ ಆಸ್ ಸೇಫ್ಟಿ ನೆಟ್. If bank fails, this company or this corporation pay up to 5 lakhs. Pay up to 5 lakhs. ಸೇವಿಂಗ್ ಅಕೌಂಟ್, ಕರೆಂಟ್ ಅಕೌಂಟ್, ಸೇವಿಂಗ್ ಅಕೌಂಟ್ ಗೆ SC ಅಂತೇಳಿ ಬರ್ಕೊಳ್ಳಿ, ಕರೆಂಟ್ ಅಕೌಂಟ್ ಗೆ CA ಅಂತೇಳಿ ಬರ್ಕೊಳ್ಳಿ, FD, RD, ಆಲ್ ಅಕೌಂಟ್ಸ್ ಆರ್ ಕವರ್ಡ್. ಆಲ್ commercial banks, RRB, regional rural bank, cooperative banks, small finance banks, payment banks are covered. ಸೊ ನೀವೆಲ್ಲೇ ದುಡ್ಡಿಟ್ರು RBI ನಿಮಗೆ ಗ್ಯಾರಂಟಿ ಕೊಡುತ್ತೆ. ಸೊ ಇಲ್ಲಿವರೆಗೂ ಎಷ್ಟು ದುಡ್ಡು ಕೊಡುತ್ತೆ? 5 ಲಕ್ಷದವರೆಗೂ ಅನ್ಲಿಮಿಟೆಡ್. ನೀವೆಲ್ಲ ನನಗೆ 10 ಕೋಟಿ ಇಟ್ಟು ನಾನು ಹೋಯ್ತು ನಂದು ಅಂತೇಳಿ ಬಾಯ್ ಪಡ್ಕೊಂಡ್ರೆ ಎಷ್ಟು ಕೊಡ್ತಾರೆ ನಿಮ್ಗೆ? ಹೋಗಿ ಇಲ್ಲಿ ದೋಸೆ ಗೀಸೆ ತಿನ್ಕೊಂಡಿರು ಅಂತೇಳಿ 5 ಲಕ್ಷ ಕೊಟ್ಟಿರ್ತಾರೆ. ಇನ್ ಮಿಕ್ಕಿದ್ದು ಕಂಪ್ನಿ ಮತ್ತೆ ಅದು ಲಿಕ್ವಿಡೇಟ್ ಆದ್ಮೇಲೆ ಮತ್ತೆ ಮಿಕ್ಕಿರೋ ದುಡ್ಡನ್ನ ಕೊಡಿಸ್ತಾರೆ. ನೆಕ್ಸ್ಟ್ ಅಲ್ಲೇ ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ, NBFCs ಆರ್ ನಾಟ್ ಕವರ್ಡ್. NBFCs ಆರ್ ನಾಟ್ ಕವರ್ಡ್. ಆಯ್ತಾ? ನೆಕ್ಸ್ಟ್ ರಿಸರ್ವ್ ಬ್ಯಾಂಕ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್. ಸೊ ಅದರ ಅರ್ಥ ಇಷ್ಟೇನೆ, ರಿಸರ್ವ್ ಬ್ಯಾಂಕ್ ತನ್ನದೇ ಆದಂತ ಒಂದು ಟೆಕ್ನಿಕಲ್ ಟೀಮ್ ನ ಇಟ್ಕೊಂಡಿದೆ. ಆ ಟೆಕ್ನಿಕಲ್ ಟೀಮ್ಗೆ ಇರೋಂಥದ್ದು ಯಾವುದು ಅಂದ್ರೆ ಒಂದು ಕಂಪನಿ ಇದೆ. ಆ ಕಂಪನಿ ಇದ್ರ ಸಬ್ಸಿಡಿಯರಿ. ಅದಕ್ಕೆ ಹೆಸರೇನಂತ ಕೊಟ್ಟಿದ್ದಾರೆ ಅಂತಂದ್ರೆ RBIT ಅಂತ ಕೊಟ್ಟಿದ್ದಾರೆ, ರಿಸರ್ವ್ ಬ್ಯಾಂಕ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಅಂತ. ಸೊ ಈಗ ನೀವೇ ಹೇಳಿ, ಈಗ RBI ತಂದೆ ಆದಂತಹ ಈ ಒಂದು ಟೆಕ್ನಿಕಲ್ ಟೀಮ್ ನ ಇಟ್ಕೊಂಡಿದೆ ಅಂತಂದ್ರೆ, ಇಲ್ಲಿ ನಮಗೆ ಬರ್ತಾ ಇರೋಂತಹ ಈ ಒಂದು ಫೈನಾನ್ಷಿಯಲ್ ಸೆಕ್ಟರ್ಗೆ ಸಂಬಂಧಪಟ್ಟಿರಂತ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಅದನ್ನ ಯಾರು ಮಾಡಿಸ್ತಾ ಇರ್ತಾರೆ? RBI ಮಾಡ್ತಾ ಇರೋಂಥದ್ದು. ಸರಿನಾ? ಸೊ ನಮ್ಗೆ ಬೇಕಾಗಿರೋಂತಹ ಈ ನೆಫ್ಟ್ ಇರ್ಬೋದು, RTGS ಇರ್ಬೋದು, ಅಥವಾ IMPS ಇರ್ಬೋದು, ಅಥವಾ ನೆಟ್ ಬ್ಯಾಂಕಿಂಗ್ ಇರ್ಬೋದು, ಮೊಬೈಲ್ ಬ್ಯಾಂಕಿಂಗ್ ಇರ್ಬೋದು, UPI ಟ್ರಾನ್ಸಾಕ್ಷನ್ ಇರ್ಬೋದು, ನಮ್ಮ ಈ ಒಂದು NPCI ಕಂಪನಿ ಏನಿದೆಯಲ್ಲ ಅದ್ ನೋಡ್ಕೊಳ್ಳೋಂಥದ್ದು, ಇವೆಲ್ಲವೂ ಯಾವ್ದಕ್ಕೆ ರಿಲೇಟೆಡ್ ಆಗಿದೆ ಅಂತಾರೆ? ಈ ಒಂದು IT ಗೆ ರಿಲೇಟೆಡ್ ಆಗಿರೋಂಥದ್ದು. ಈಗ ತನ್ನದೇ ಆದಂತಹ ಒಂದು ಸಾಫ್ಟ್ವೇರ್ ಕಂಪನಿ ಇದೆ ಅಂತಂದ್ರೆ, ತನ್ನದೇ ಆದಂತಹ ಈ ಒಂದು ಕೆಲಸಗಳನ್ನ ನಡೆಸ್ತಾ ಇದೆ ಅಂತಂದ್ರೆ, ಅದನ್ನ ನೋಡ್ಕೋಬೇಕು ಅಂತಂದ್ರೆ ಅದಕ್ಕೆ ಬೇಕಾಗಿರಂತಹ ಸ್ಟಾಫ್ ನ ನಾವು ರಿಕ್ರೂಟ್ ಮಾಡ್ಬೇಕಾ ಇಲ್ವೋ? ರಿಕ್ರೂಟ್ ಮಾಡಬೇಕು. ಆ ಸ್ಟಾಫ್ ನ ರಿಕ್ರೂಟ್ ಮಾಡೋದಲ್ದೇನೆ ಆ ಒಂದು ಆರ್ಗನೈಸೇಷನ್ ಏನಿದೆಯಲ್ಲ ಅದನ್ನ ನೋಡ್ಕೋಬೇಕೋ ಬೇಡವೋ? ಚೆನ್ನ ಅಲ್ಲಿರುವಂತ ಸರ್ವರ್ ನ ಮೇಂಟೈನ್ ಮಾಡಬೇಕೋ ಬೇಡವೋ? ಅದಕ್ಕೆ ಎಕ್ಸ್ಪೆಂಡಿಚರ್ ಆಗುತ್ತೋ ಆಗೋದಿಲ್ವೋ? ಆಗುತ್ತೆ ತಾನೆ. ಸೊ ಈಗ ನಾವು RBI ದುಡ್ಡು ಪ್ರಿಂಟ್ ಮಾಡುತ್ತೆ ಅಂತ ಹೇಳ್ತೀವಿ. ಆ RBI ಏನ್ ದುಡ್ಡನ್ನ ಪ್ರಿಂಟ್ ಮಾಡುತ್ತಲ್ಲ, ಆ ಪ್ರಿಂಟ್ ಮಾಡಿರೋಂತಹ ಲಾಭ ಯಾರಿಗ ಹೋಗುತ್ತೆ ಅಂತಂದ್ರೆ ಮೊದಲು RBI ಹತ್ರ ಹೋಗುತ್ತೆ. ಅದಾದ್ಮೇಲೆ ಮಿಕ್ಕಿದ್ದು ಸೆಂಟ್ರಲ್ ಗವರ್ಮೆಂಟ್ ಹೋಗುತ್ತೆ. ಹಾಗೇನೆ RBI ಏನ್ ಕೆಲಸ ಮಾಡುತ್ತೆ ಅಂತಂದ್ರೆ, ತನ್ನ ಬಳಿ ಗೋಲ್ಡ್ ಅನ್ನ ಇಟ್ಕೊಳುತ್ತೆ, ಕೆಲವು ಸಲ ತನ್ನ ಬಳಿ ಯಾವ್ದನ್ನ ಇಟ್ಕೊಳುತ್ತೆ ಅಂತಂದ್ರೆ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ನ ಇಟ್ಕೊಳುತ್ತೆ. ನಾವು ನೋಡ್ದಂಗೆನೆ ಈ ಒಂದು ಓಪನ್ ಮಾರ್ಕೆಟ್ ಆಪರೇಷನ್ ಅಂತ ಕೇಳಿರ್ತಾನೆ. ಈ ಓಪನ್ ಮಾರ್ಕೆಟ್ ಆಪರೇಷನ್ ಮಾಡಿದೆ ಅಂತಂದ್ರೆ ಗವರ್ಮೆಂಟ್ ಬಾಂಡ್ ಅಲ್ಲಿ ತಾನೇ ಕೆಲಸ ಮಾಡೋಂಥದ್ದು. ಸೊ ಈಗ ಗವರ್ನಮೆಂಟ್ ಬಾಂಡ್ ಅಲ್ಲಿ ಕೆಲಸವನ್ನ ಮಾಡ್ತಾ ಇದೆ ಅಂತಂದ್ರೆ ಇದಕ್ಕೆ ಇಂಟ್ರೆಸ್ಟ್ ಬರುತ್ತೋ ಇಲ್ವೋ? ನೆಕ್ಸ್ಟ್ ಅದಾದ್ಮೇಲೆ ಈ ಗೋಲ್ಡ್ ಅನ್ನ ಇಟ್ಟಿದೆ ಅಂತಂದ್ರೆ ಅದು ಪ್ರೈಸ್ ರೈಸ್ ಆದ್ರೂ ಬರುತ್ತೆ, ಅವ್ರಿಗೆ ದುಡ್ಡು ಕಡಿಮೆ ಆದ್ರೆ ಲಾಸ್ ಆಗುತ್ತೆ. ನೆಕ್ಸ್ಟ್ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಅಂತಂದ್ರೆ ಇಲ್ಲೂ ಡಾಲರ್ಸ್ ಇರುತ್ತೆ ಅಥವಾ ಬೇರೆ ಬೇರೆದಿರುತ್ತೆ, ದುಡ್ಡು ಬರುತ್ತೋ ಬರೋದಿಲ್ವೋ? ಬರುತ್ತೆ. ಸೊ ಈ ರೀತಿಯಾಗಿ RBIಗೆ ಕೆಲವೊಂದು ಇನ್ಕಮ್ ಆದಾಯದ ಮೂಲಗಳಿದಾವೆ. ಆ ಆದಾಯದ ಮೂಲಗಳೇನಿದಾವಲ್ಲ, ಆ ಆದಾಯ ಮೂಲ ಅಲ್ದಲೇನೆ ತನ್ನದೇ ಆದಂತಹ ಒಂದು ಎಕ್ಸ್ಪೆಂಡಿಚರ್ ಇದೆ. ಸೊ ತನ್ನದೇ ಆದಂತಹ ಆದಾಯವೂ ಇದೆ, ತನ್ನದೇ ಆದಂತಹ ಎಕ್ಸ್ಪೆಂಡಿಚರ್ ಇದೆ. ಈ ಆದಾಯದಲ್ಲಿ ಈ ಎಕ್ಸ್ಪೆಂಡಿಚರ್ ನ ಕಳೆದು ಮಿಕ್ಕಿರ ಪ್ರಾಫಿಟ್ ಏನಿದೆಯಲ್ಲ, ಆ ಪ್ರಾಫಿಟ್ ಅಲ್ಲಿ ಈ ಒಂದು RBI ಮತ್ತೆ ಸೆಂಟ್ರಲ್ ಗವರ್ಮೆಂಟ್ ಶೇರ್ ಮಾಡ್ಕೊಂತಾರೆ. ಸೊ ಅದು ಅದರ ಅರ್ಥ. ಸೊ ದಿಸ್ ಈಸ್ ಅ ವಿಟ್.
RBIಗೆ ಬರೋಂಥ ದುಡ್ಡೆಲ್ಲದನ್ನು ಅದು ಸೆಂಟ್ರಲ್ ಗೌರ್ಮೆಂಟ್ ಕೊಡಲ್ಲ, ಬರೋಂಥ ದುಡ್ಡೆಲ್ಲದನ್ನು ಅದು ಬಳಸಿಕೊಳ್ಳುವುದು ಇಲ್ಲ. ಸೊ ಇದು ಎಕ್ಸ್ಪೆಂಡಿಚರು ಇದೆ ಮತ್ತೆ ಅರ್ನಿಂಗ್ಸು ಇದೆ ಅಂತ. ನೆಕ್ಸ್ಟ್ ಬನ್ನಿ, ಫಂಕ್ಷನ್ಸ್ ಆಫ್ RBI. ಇಲ್ಲಿಂದ UPSC ಪಯಣ ಶುರುವಾಗುತ್ತೆ. ಇಷ್ಟ ತನಕ ಏನ್ ಹೇಳಿದೀವಲ್ಲ, ಇದೆಲ್ಲ ಕತೆ ಕಾದಂಬರಿ, ನಮಗೆ ಅವಶ್ಯಕತೆ ಇಲ್ಲ. ಸೊ ಇವರು ಬರೀರಿ ಅಂತಂದ್ರೆ ಹೆಂಗ್ ಬರ್ದವ್ರೆ ಅಂತಂದ್ರೆ, ಮಹಾಭಾರತದಲ್ಲಿ ಇಷ್ಟು ಉದ್ದ ಬಿಟ್ಟವನಲ್ಲ ಯಾವನವ, ಭಗವದ್ಗೀತೆಯ ಹಂಗೆ ಬಿಟ್ಟವ್ರು ಇವರು. ಮೇಲ್ಗಡೆಯಿಂದ ಯಾವುದನ್ನೂ ಬಿಟ್ಟಿಲ್ಲ. ಎಲ್ಲ ಈ ಕ್ವಶನ್ ಬ್ಯಾಂಕ್ ನ ತಗೊಂಡವ್ರು ಮೋಸ್ಟ್ಲಿ ಎಲ್ಲ ಇದರಲ್ಲೂ ಇಂಡಿಯಾದಲ್ಲಿ ಇರುವಂತದ್ದು UPSC ಇದು. ಯಾವ್ಯಾವ ಕ್ವಶನ್ ಪೇಪರ್ ಅಲ್ಲಿ ಎಲ್ಲೆಲ್ಲಿ ಒಂದೊಂದು ಸಬ್ ಹೆಡ್ಡಿಂಗ್ ಬರುತ್ತಲ್ಲ ಅವನ್ನೆಲ್ಲ ಬಿಡಿಸಿ ಬರ್ದು ಬಿಸಾಕೋರು. ಫಂಕ್ಷನ್ಸ್ ಆಫ್ RBI. ಫಸ್ಟ್ ಒನ್, ಇಶ್ಯೂಯರ್ ಆಫ್ ಬ್ಯಾಂಕ್ ನೋಟ್ಸ್. ಎಲ್ಲೆಲ್ಲಿಂದ ಪ್ರಾಫಿಟ್ ಬರುತ್ತೆ ಅದರಲ್ಲಿ ಮೊದಲನೇದು ಇದು. RBI ಎಂಜಾಯ್ಸ್ ದ ಮೊನೋಪಲಿ ಆಫ್ ಇಶ್ಯೂಯಿಂಗ್ ಕರೆನ್ಸಿ ನೋಟ್ಸ್ ಎಕ್ಸೆಪ್ಟ್ ₹1 ನೋಟ್. ಕರೆಕ್ಟ್ ಆಗಿದೆಯಾ? ಸೊ ₹1 ನೋಟ್ ಯಾರು ಕೊಡ್ತಾರೆ? ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅಥವಾ ಗವರ್ಮೆಂಟ್ ಆಫ್ ಇಂಡಿಯಾ. ಕಾಯಿನ್ಸ್ ಯಾರು ಮಿಂಟ್ ಮಾಡ್ತಾರೆ? ಅದು ಸೆಂಟ್ರಲ್ ಗವರ್ಮೆಂಟ್, ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಮಿಂಟ್ ಮಾಡಂತದ್ದು. ಸೊ ₹2 ನೋಟಿಂದ ಮೇಲ್ಗಡೆದಲ್ಲ ಅಥವಾ ₹1 ಮೇಲ್ಗಡೆ ನೋಟ್ ಎಲ್ಲ ಇಂಡಿಯಾದಲ್ಲಿ ಏನೇನು ಓಡಾಡ್ತಾ ಇದೆಯಲ್ಲ, ಯಾರು ಕೊಟ್ಟಿರೋದು ನಮಗೆ? RBI ಕೊಟ್ಟಿರೋದು. ದ ₹1 ನೋಟ್ ಅಂಡ್ ದ ಕಾಯಿನ್ಸ್ ಆಫ್ ಆಲ್ ಡಿನಾಮಿನೇಷನ್ಸ್ ಆರ್ ಮಿಂಟೆಡ್ ಅಂಡ್ ಇಶ್ಯೂಡ್ ಬೈ ದ ಗವರ್ಮೆಂಟ್ ಆಫ್ ಇಂಡಿಯಾ, ನಾಟ್ ಬೈ RBI, ಬಟ್ ದೇ ಆರ್ ಸರ್ಕ್ಯುಲೇಟೆಡ್ ಥ್ರೂ RBI. ಸೊ ನೋಟ್ ಮೇಲೆ ಇಲ್ಲಿ ₹2 ನೋಟು ಅಥವಾ ₹5 ನೋಟ್ ಮೇಲೆ RBI ಗವರ್ನರ್ ಸಿಗ್ನೇಚರ್ ಇದ್ರೆ, ₹1 ನೋಟ್ ಮೇಲೆ ಯಾರ್ದಿರುತ್ತೆ? ಫೈನಾನ್ಸ್ ಸೆಕ್ರೆಟರಿದು ಸಿಗ್ನೇಚರ್ ಇರುತ್ತೆ. ನೆಕ್ಸ್ಟ್, ದ RBI ಅಡಾಪ್ಟೆಡ್ ಮಿನಿಮಮ್ ರಿಸರ್ವ್ ಸಿಸ್ಟಮ್. ಇದನ್ನ ಕರೆಕ್ಟ್ ಮಾರ್ಕ್ ಮಾಡ್ಕೊಳ್ಳಿ. ಮಿನಿಮಮ್ ರಿಸರ್ವ್ ಸಿಸ್ಟಮ್ ಫಾರ್ ನೋಟ್ ಇಶ್ಯೂ ಸಿನ್ಸ್ 1957, ಅಕಾರ್ಡಿಂಗ್ ಟು ವಿಚ್ ಇಟ್ ಹ್ಯಾಸ್ ಟು ಮೇಂಟೈನ್ ಗೋಲ್ಡ್ ಅಂಡ್ ಫಾರಿನ್ ಕರೆನ್ಸಿ ರಿಸರ್ವ್ ಆಫ್ ವರ್ತ್ 200 crores, ಔಟ್ ಆಫ್ ವಿಚ್ ಮಿನಿಮಮ್ ಆಫ್ 115 crores ಶುಡ್ ಬಿ ಇನ್ ಗೋಲ್ಡ್. ಏನಂಗಂದ್ರೆ ಮಿನಿಮಮ್ ರಿಸರ್ವ್ ಸಿಸ್ಟಮ್, ಅದರಲ್ಲಿ RBI ಹತ್ರ 200 crore ಇರಬೇಕು. ಆ 200 crore ಅದರಲ್ಲಿ 115 crores ಗೋಲ್ಡ್ ಅಲ್ಲಿ ಇರಬೇಕು. ಇನ್ ಮಿಕ್ಕಿರೋದು ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಅಲ್ಲಿ ಇರಬೇಕು. ಅದು $ಆರೋ ಇರ್ಬೋದು ಅಥವಾ NR ಇರ್ಬೋದು, ಎನಿ ಕರೆನ್ಸಿ, ಫಾರಿನ್ ಕರೆನ್ಸಿ. ಅದು ಯೂರೋಸ್ ಆರು ಇರ್ಬೋದು, ಯಾವ್ದ್ರಲ್ಲಾರು ಇರ್ಬೋದು. ಸೊ ಇದು ಫಾರಿನ್ ಕರೆನ್ಸಿ. ಯಾವುದೇ ಒಂದು ದೇಶ ಬೆಳಿಬೇಕು ಅಂತಂದ್ರೆ ಅಥವಾ ಯಾರಾದ್ರೂ, ಈಗ ನೀವು ಎಲ್ಲಾರು ದುಡ್ಡನ್ನ ತಗೋಬೇಕು ಯಾರತ್ನ ಆದ್ರು, ಸೊ ನೀವು ಚೀಟಿಯನ್ನ ನಡೆಸಬೇಕು ಅಥವಾ ಬ್ಯಾಂಕ್ ಅನ್ನ ನಡೆಸಬೇಕು. ಬ್ಯಾಂಕ್ ಅನ್ನ ನಡೆಸಬೇಕು ಅಂತಂದ್ರೆ ನಿಮ್ಮ ಹತ್ರ ಒಂದು ಸ್ವಲ್ಪ ಮಟ್ಟಿಗೆ ಈ ಕ್ಯಾಶ್ ಇಲ್ಲ ಅಂತಂದ್ರೆ ಅಥವಾ ನಿಮ್ಗೆ ಬ್ಯಾಕಪ್ ಇಲ್ಲ ಅಂತಂದ್ರೆ ಯಾರಾದ್ರೂ ನಿಮ್ ನಂತರ, ಸೊ ನೀವು ಸರ್ವೇ ಸಾಮಾನ್ಯವಾಗಿ ಯಾವ್ದಾದ್ರು ಒಂದು ಕೆಲಸವನ್ನ ಮಾಡಕ್ ಹೋಗಿ ಅಥವಾ ಯಾರಿಗಾದ್ರೂ ದುಡ್ಡನ್ನ ತಗೊಳಕ್ ಹೋಗಿ ಅಥವಾ ದುಡ್ಡನ್ನ ಕೊಡೋದಿಕ್ ಹೋಗಿ, ಅಲ್ಲಿ ನಿಮ್ಮ ಬಳಿ ಅಮೌಂಟ್ ಎಷ್ಟಿದೆ, ನಿಮ್ಗೆ ಎಷ್ಟು ಗ್ಯಾರಂಟಿಯನ್ನ ಕೊಡೋದಿಕ್ಕೆ ಅವಕಾಶ ಇದೆ, ಅದನ್ನೆಲ್ಲ ಚೆಕ್ ಮಾಡತಾನೆ ನೋಡೋಂಥದ್ದು. ಸೊ ನಿಮ್ಮ ಹತ್ರ ಈ ಓನರ್ಶಿಪ್ ರೈಟ್ಸ್ ಏನಿದೆಯಲ್ಲ, ಇದರ ಆಧಾರದ ಮೇಲೆನೆ ಕೊಡೋ ಅಂಥದ್ದು. ಹಾಗೇನೆ ಒಂದು ದೇಶದಲ್ಲಿರಂತ ಸೆಂಟ್ರಲ್ ಬ್ಯಾಂಕು ಯಾವ್ದಾದ್ರು ಕರೆನ್ಸಿಯನ್ನ ಪ್ರಿಂಟ್ ಮಾಡ್ತಾ ಇದೆ ಅಂತಂದ್ರೆ, ಆ ಕರೆನ್ಸಿ ಏನಾದ್ರೂ ಹಾಳಾಗೋಯ್ತು ಅಂತಂದ್ರೆ, ಆ ಕರೆನ್ಸಿನಲ್ಲಿ ಏನಾದ್ರು ಮಿಸ್ ಮ್ಯಾಚ್ ಆಯ್ತು ಅಂತಂದ್ರೆ ಅಥವಾ ದೇಶದಲ್ಲಿ ಏನಾದ್ರು ತೊಂದರೆ ಆಯ್ತು ಅಂತಂದ್ರೆ, ಈ RBI ನ ಬಳಿ ಎಷ್ಟು ದುಡ್ಡಿದೆ ನಮ್ಮ ದುಡ್ಡನ್ನ ಕಾಪಾಡ್ಕೊಳಕ್ಕೆ ಅಂತ. ಸೊ ಇದು, ಸೊ ನನ್ನ ಹತ್ರ ಇರೋಂತಹ ಕರೆನ್ಸಿ ಏನಾದ್ರೂ ಸಮಸ್ಯೆ ಆಗಿ ಅಥವಾ ಈ ದೇಶದಲ್ಲಿ ಏನಾದ್ರು ಯುದ್ಧ ಆಗಿ ಇಡೀ ಕರೆನ್ಸಿ ಎಲ್ಲ ಪೂರ್ತಿಯಾಗಿ ಹೊರಟೋಯ್ತು, ಏನಾರು ಆಯ್ತು ಅಂತಂದ್ರೆ, ಆ ಕರೆನ್ಸಿಗೆ ಎಲ್ಲಿಂದ ಬೆಲೆ ಬರುತ್ತೆ ಅಂತಂದ್ರೆ ಅದಕ್ಕೆ ಬ್ಯಾಕಪ್ ಏನಿದೆಯಲ್ಲ ಅದರ ಆಧಾರದ ಮೇಲೆ ಬರುತ್ತೆ. ಮುಂಚೆ ಈ ಒಂದು ನಮ್ಮ ದೇಶ ಅಷ್ಟೇ ಅಲ್ಲ, ಇಡೀ ವಿಶ್ವದಲ್ಲಿ ಎಲ್ಲಾ ರಾಷ್ಟ್ರಗಳು ಏನ್ ಮಾಡೋರು ಅಂತಂದ್ರೆ, ಅವ್ರು ಏನಾದ್ರೂ ₹100 ಕರೆನ್ಸಿಯನ್ನ ಪ್ರಿಂಟ್ ಮಾಡಿದ್ದಾರೆ ಅಂತಂದ್ರೆ ₹100ಗೆ ಸಮನಾಗಿರುವಂತಹ ಗೋಲ್ಡ್ ಅನ್ನ ಅವರು ತಮ್ಮ ರಿಸರ್ವ್ ಅಲ್ಲಿ ಇಡಬೇಕಿತ್ತು. ಆಯ್ತಾ? ಅದೇ ರೀತಿಯಾಗಿ ನಾವು ಗೋಲ್ಡ್ ಬ್ಯಾಕಿಂಗ್ ಅಂತ ಕರಿತೀವಿ. ಅದೇ ರೀತಿಯಾಗಿ ನೀವೇನಾದ್ರೂ ₹10 ಲಕ್ಷ ಈ ರೀತಿಯಾಗಿ ಪ್ರಿಂಟ್ ಮಾಡ್ತಾ ಇದೀರಾ ಅಂತಂದ್ರೆ, ಈ ₹10 ಲಕ್ಷ ನೀವು ಪ್ರಿಂಟ್ ಮಾಡೋದಕ್ಕೆ ನೋಟ್ಗಳನ್ನ ಅದು 2000 ಮಾಡಿ 5000 ಮಾಡಿ ನೀವು KGF ಹೋಗ್ಬೇಕಿತ್ತು. KGF ಅಲ್ಲಿ ರಾಕಿ ಬಾಯ್ದು ಪರ್ಮಿಷನ್ ತಗೋಬೇಕಿತ್ತು. ರಾಕಿ ಬಾಯ್ ಪರ್ಮಿಷನ್ ತಗೊಂಡು ಇಲ್ಲಿ 10 ಲಕ್ಷಕ್ಕೆ ಸಮನಾಗಿರೋಂತಹ ಗೋಲ್ಡ್ ಅನ್ನ ನಿಮ್ ರಿಸರ್ವ್ ಅಲ್ಲಿ ಇಡಬೇಕು. ಯಾಕೆಂದ್ರೆ ಈ ಒಂದು ಕರೆನ್ಸಿ ಏನಾದ್ರೂ ಹಾಳಾಗೋಯ್ತು ಅಂತಂದ್ರೆ, ಈ ಕರೆನ್ಸಿನಲ್ಲಿ ಏನಾದ್ರು ಮಿಸ್ ಮ್ಯಾಚ್ ಆಯ್ತು ಅಂತಂದ್ರೆ ಅಥವಾ ದೇಶ ಏನಾರು ಹಾಳಾಗೋಗಿದೆ ಅಂತಂದ್ರೆ ಇದನ್ನ ನೋಡ್ಕೊಳ್ಳೋದಕ್ಕೆ ಬ್ಯಾಕಪ್ ಇರಬೇಕು. ಸೊ ಈ ರೀತಿಯಾಗಿತ್ತು. ಸೊ ಇಷ್ಟನ್ನ ಮುಂಚೆ ಅವಾಗಿದ್ದಂತಹ ಜನಸಂಖ್ಯೆ ಇಷ್ಟು, ಅವತ್ತು ನಡೀತಿದ್ದಂತ ಟ್ರಾನ್ಸಾಕ್ಷನ್ ಇಷ್ಟು, ಹಾಗಾಗಿ ಅದಕ್ಕೆ ತಕ್ಕನಾಗಿರೋಂಥ ಗೋಲ್ಡ್ ಇಷ್ಟಿತ್ತು. ಬಟ್ ಇವತ್ತು ಇರೋಂಥ ಜನಸಂಖ್ಯೆ ಇಷ್ಟು, ನಡೀತಾರಂತಹ ಟ್ರಾನ್ಸಾಕ್ಷನ್ ಇಷ್ಟು, ಮತ್ತೆ ಇರೋಂತಹ ರಿಸರ್ವ್ ಇಷ್ಟು. ನಾನು ಗೋಲ್ಡ್ ಅನ್ನ ಮಾಡಕ್ ಸಾಧ್ಯ ಇದೆಯಾ? ಇಲ್ಲ. ಮುಂಚೆ ಈ ಒಂದು ಗೋಲ್ಡ್ ಬ್ಯಾಕಪ್ ಏನಿತ್ತಲ್ಲ ಇದನ್ನ ಬಿಟ್ಟು ಇವಾಗ ಎಲ್ಲಿಗೆ ಬಂದವ್ರೆ ಅಂತಂದ್ರೆ ಈ ಒಂದು ಮಿನಿಮಮ್ ರಿಸರ್ವ್ ಸಿಸ್ಟಮ್ಗೆ ಬಂದಿದ್ದಾರೆ. ಮಿನಿಮಮ್ ರಿಸರ್ವ್ ಸಿಸ್ಟಮ್ ಏನಂತ ಹೇಳುತ್ತೆ ಅಂತಂದ್ರೆ, ಒಂದು ಸೆಂಟ್ರಲ್ ಬ್ಯಾಂಕು ತನ್ನ ಕರೆನ್ಸಿಯನ್ನ ಪ್ರಿಂಟ್ ಮಾಡಬೇಕಾದ್ರೆ ತನ್ನ ಬಳಿ ಬ್ಯಾಕಪ್ ಗೋಸ್ಕರ ಯಾವ್ದಾದ್ರು ಒಂದು ಸಪೋರ್ಟಿವ್ ಮೆಜರ್ ಇಟ್ಟಿರಬೇಕು. ಅದನ್ನ ಯಾವ್ದ್ರಲ್ಲಿ ಹೇಳ್ತಾರೆ ಅಂತಂದ್ರೆ ಈ ಗೋಲ್ಡ್ ಅಲ್ಲಿ ಹೇಳ್ತಾರೆ. ನಿನ್ನೆ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ, ಡೈಮಂಡ್ ಅನ್ನ ಅದು ಪ್ರೀಶಿಯಸ್ ಆದ್ರೂ ಸಹ ಯಾಕೆ ಅತಿ ಹೆಚ್ಚಾಗಿ ಬಳಸಲ್ಲ ಅಂತಂದ್ರೆ, ಅದನ್ನ ನಾನು ಮತ್ತೆ ಕರಗಿಸಿ ಮರುಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಗೋಲ್ಡ್ ಆದ್ರೆ ಸಣ್ಣ, ಹಾಗಾಗಿ ಇದನ್ನ ನೀವು ಇಂಡಿಯಾದಲ್ಲಾರು ಕರಗಿಸಿ ಅಷ್ಟೇ ಬೆಲೆ, USA ನಲ್ಲಾರು ಕರಗಿಸಿ ಅಷ್ಟೇ ಬೆಲೆ. ಸೊ ಈ ರೀತಿಯಾಗಿ ಗೋಲ್ಡ್ ಬ್ಯಾಕಪ್ ಇರಲೇಬೇಕು. ಸೊ ನಮ್ಮ ದೇಶದಲ್ಲಿ ಗೋಲ್ಡ್ ಬ್ಯಾಕಪ್ ಎಷ್ಟಿದೆ ಅಂತಂದ್ರೆ ಕೇವಲ 115 ಕೋಟಿಗಳಷ್ಟಿದೆ. ಸೊ ಇದು ಅದ್ರ ಜೊತೆಗೆ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್.
ಸರ್ ಇಷ್ಟೇನ ಪ್ರಿಂಟ್ ಮಾಡೋದು, ಇದಕ್ಕಿಂತ ಜಾಸ್ತಿ ಪ್ರಿಂಟ್ ಮಾಡಲ್ವಾ ಅಂತಂದ್ರೆ ಪ್ರಿಂಟ್ ಮಾಡೇ ಮಾಡ್ತಾರೆ. ಆದ್ರೆ ಈ 200 ಕೋಟಿ ಏನಿದೆಯಲ್ಲ, ಇದು 115 ಕ್ರೋರ್ಸ್ ಗೋಲ್ಡ್ ರೂಪದಲ್ಲಿ, ಇನ್ನ 85 ಕ್ರೋರ್ಸ್ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ರೂಪದಲ್ಲಿ. ಇದೇನು ಅಂತಂದ್ರೆ ಸೆಕ್ಯೂರಿಟಿ ಡೆಪಾಸಿಟ್ ತರ, ಮಿನಿಮಲ್ ಸೆಕ್ಯೂರಿಟಿ ಅಂತ. ಸೊ ಒಂದು ದೇಶವನ್ನ ನಡೆಸೋದಕ್ಕೆ ಬೇಕಾಗಿರೋಂಥದ್ದು. ಸರ್ ಇಷ್ಟರಲ್ಲಿ ನಡೆಸ್ಬೋದಾ ಅಂತಂದ್ರೆ ಇದ್ರಲ್ಲಿ ನಡೆಯಲ್ಲ ದೇಶ. ಆದ್ರೆ ಜನರಿಗೆ ನಂಬಿಕೆ ಬರಬೇಕು ಅಂತಂದ್ರೆ, ಅಥವಾ ವಿದೇಶಿಗರು ನಮ್ಮ ದೇಶದಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದ್ರೆ, ನಮ್ಮ ದೇಶದ ಮೇಲೆ ನಂಬಿಕೆ ಬರಬೇಕು ಅಂತಂದ್ರೆ ಇವೆಲ್ಲ ನಮ್ಮ ಹತ್ರ ಇದೆ ಅಂತೇಳಿ ತೋರಿಸ್ಬೇಕು. ಅವ್ರ ಹತ್ರ ತೋರಿಸಿದ್ರೆ ಮಾತ್ರನೇ ಬೇರೆಯವರು ಇಲ್ಲಿಗೆ ಬರೋಂಥದ್ದು. ಸೊ ಈ ರೀತಿಯಾಗಿ ಮಿನಿಮಮ್ ರಿಸರ್ವ್ ಸಿಸ್ಟಮ್ ಅನ್ನೋದೇನಿದೆಯಲ್ಲ, ಅದು ಆ ದೇಶದಲ್ಲಿರುವಂತ ಒಂದು ಮಿನಿಮಮ್ ಸೆಕ್ಯೂರಿಟಿ ಡೆಪಾಸಿಟ್. ಇಷ್ಟು ಯಾವಾಗ್ಲೂ RBI ಬಳಿನಲ್ಲಿ ಇರುತ್ತೆ. ಯಾವ ರೂಪದಲ್ಲಿ ಇರುತ್ತೆ? ಗೋಲ್ಡ್ ಮತ್ತೆ ಫಾರಿನ್ ಕರೆನ್ಸಿ. ಸೊ ಈಗ ಇಷ್ಟನ್ನ ಏನ್ ಪ್ರಿಂಟ್ ಮಾಡ್ಕಂತಾರಲ್ಲ 200 ಕೋಟಿ, ಇದಾದ ಮೇಲೆ ಭಾರತ ದೇಶಕ್ಕೆ ಬರೀ ಇಷ್ಟು ದುಡ್ಡು ಸಾಕಾ? ಇನ್ನು ಬೇಕಾ? ಬೇಕೇ ತಾನೆ. ಇಷ್ಟು ದುಡ್ಡಲ್ಲಂತೂ ದೇಶ ನಡೆಯಲ್ಲ ತಾನೆ. ಇದ್ರ ಜೊತೆಗೆ ನಾವೇನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ಇನ್ನೂ ಎಕ್ಸ್ಟ್ರಾ ಕರೆನ್ಸಿಯನ್ನ RBI ಮಿಂಟ್ ಮಾಡ್ಬೇಕು ಅಥವಾ ಪ್ರಿಂಟ್ ಮಾಡ್ಬೇಕು. ಸೊ RBI ಇದ್ರ ಮೇಲೆ ಏನ್ ಎಕ್ಸ್ಟ್ರಾ ಕರೆನ್ಸಿಯನ್ನ ಪ್ರಿಂಟ್ ಮಾಡುತ್ತಲ್ಲ, ಈ ಒಂದು ರಿಸರ್ವ್ ಅನ್ನ ಬಿಟ್ಟು, ಆ ಪ್ರಿಂಟ್ ಮಾಡ್ಬೇಕಾದ್ರೆ ಅವರು ಸುಮ್ನೆ ಏಕಾಏಕಿ ಪ್ರಿಂಟ್ ಮಾಡುವಂತಿಲ್ಲ. ನಮಗೆ FRBM ಆಕ್ಟ್ ಗೊತ್ತಿದೆ ತಾನೆ. ಸೊ FRBM ಆಕ್ಟ್ ಅಲ್ಲಿ ಯಾವುದೇ ಕಾರಣಕ್ಕೂ ಅವರು ದುಡ್ಡನ್ನ ಏಕಾಏಕಿ ಪ್ರಿಂಟ್ ಮಾಡಂಗಿಲ್ಲ. ಸೊ ಮೊದಲನೇದೇನು ಅಂದ್ರೆ GDP ಗ್ರೋತ್ ಯಾವ ರೀತಿಯಾಗಿ ನಡೀತಾ ಇದೆ ಇದನ್ನ ನೋಡ್ಕೊಂತಾರೆ. GDP ಗ್ರೋತ್ ಅಲ್ಲದೇನೆ ಭಾರತ ದೇಶದಲ್ಲಿ ಈ ಒಂದು ಹಳೆ ನೋಟ್ಗಳೇನಿದಾವಲ್ಲ ಇವುಗಳನ್ನ ನೋಡ್ತಾರೆ. ಅದೇನಾದ್ರು ಅರ್ಧೋಗಿದೆ, ಚಲಾವಣೆ ಬಂದಿಲ್ಲ ಅಂತಾರೆ, ಅದನ್ನ ಮತ್ತೆ ರೀಪ್ಲೇಸ್ ಮಾಡ್ಬೇಕು. ಅವೆಲ್ಲ ಬ್ಯಾಂಕಿಗೆ ಬಂದಿರ್ತವೆ, ಬ್ಯಾಂಕಿಂದ RBIಗೆ ಹೋಗಿರುತ್ತೆ, ಅದನ್ನ ರೀಪ್ಲೇಸ್ ಮಾಡಕ್ಕೆ ಎಷ್ಟು ಬೇಕಲ್ಲ ಅದನ್ನ ಪ್ರಿಂಟ್ ಮಾಡ್ತಾರೆ. ನೆಕ್ಸ್ಟ್ ಅದಾದ ಮೇಲೆ ನೆಕ್ಸ್ಟ್ ನಾವು ನೋಡೋ ಅಂತದ್ದು ಯಾವ್ದು ಅಂತಂದ್ರೆ ಈ ಒಂದು ಇನ್ಫ್ಲೇಷನ್ ಆಸ್ಪೆಕ್ಟ್ ನ. ಸೊ ಕರೆನ್ಸಿಯನ್ನ ಪ್ರಿಂಟ್ ಮಾಡ್ಬೇಕಾದ್ರೆ ನಾವು ಮೊದಲು GDP-ನ ಯಾಕೆ ನೋಡ್ತೀವಿ ಅಂತಂದ್ರೆ, ಈಗ GDP ಅಂತಂದ್ರೆ ನಮಗೆ ಫೈನಲ್ ಗೂಡ್ಸ್ ಅಂಡ್ ಸರ್ವಿಸಸ್ ಪ್ರೊಡ್ಯೂಸ್ಡ್ ವಿತ್ ಇನ್ ಎ ಇಯರ್. ಸೊ ಗೂಡ್ಸ್ ಅಂಡ್ ಸರ್ವಿಸ್ ಪ್ರೊಡ್ಯೂಸ್ ಆಗ್ತಾ ಇದಾವೆ ಅಂತಂದ್ರೆ ಟ್ರಾನ್ಸಾಕ್ಷನ್ ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ? ಜಾಸ್ತಿ ಆಗುತ್ತೆ. ಟ್ರಾನ್ಸಾಕ್ಷನ್ ಜಾಸ್ತಿ ಆಗಿದೆ ಅಂತಂದ್ರೆ ಕರೆನ್ಸಿ ನಮಗೆ ಟ್ರಾನ್ಸಾಕ್ಷನ್ ಜಾಸ್ತಿ ಬೇಕಾ ಕಡಿಮೆ ಬೇಕಾ? ಜಾಸ್ತಿ ಬೇಕು. ಹಾಗಾಗಿ ಈ GDP ಗ್ರೋತ್ ರೇಟ್ ಎಷ್ಟಿದೆಯಲ್ಲ ಅದಕ್ಕೆ ತಕ್ಕನಾಗಿರೋಷ್ಟು ದುಡ್ಡನ್ನ ಮಿಂಟ್ ಮಾಡ್ಕೊಡ್ತೀವಿ ನಾವು RBI. ನೆಕ್ಸ್ಟ್ ಎರಡನೇದು, ಎಷ್ಟು ನೋಟ್ ಅರ್ಧೋಗಿರೋಂಥ ನೋಟ್ ಅನ್ನ ರೀಪ್ಲೇಸ್ ಮಾಡಕ್ಕೆ ಎಷ್ಟು ಬೇಕಲ್ಲ ಅದನ್ನ ಮಿಕ್ಸ್ಅಪ್ ಮಾಡ್ತೀನಿ GDP ಜೊತೆಗೆ. ಅದ್ರ ಜೊತೆಗೆ ಇನ್ನ ಕೊನೆಯಲ್ಲಿ ನಾನು ಏನ್ ನೋಡ್ತೀನಿ ಅಂತಂದ್ರೆ ಈ ದೇಶದಲ್ಲಿ ಎಷ್ಟು ಆಲ್ರೆಡಿ ಮನಿ ಸಪ್ಲೈ ಇದೆ. ಮನಿ ಸಪ್ಲೈ ಜಾಸ್ತಿ ಇದೆ ಅಂದ್ರೆ ಇನ್ಫ್ಲೇಷನ್ ಜಾಸ್ತಿ ಇರುತ್ತಾ ಕಡಿಮೆ ಇರುತ್ತಾ? ಜಾಸ್ತಿ ಇರುತ್ತೆ. ಸೊ ಇನ್ಫ್ಲೇಷನ್ ಜಾಸ್ತಿ ಆಗಿದೆ ಅಂತಂದ್ರೆ ಅದು ಮತ್ತೆ ನಾನು ಏನಾದ್ರು ಪ್ರಿಂಟ್ ಮಾಡ್ಕೊಟ್ರೆ ಈ RBI ಏನ ಮಾಡುತ್ತೆ ಅಂತಂದ್ರೆ ಉರಿಯೋ ಬೆಂಕಿ ಒಳಗಡೆ ತುಪ್ಪ ಸುರಿದಂಗೆ. ಹಾಗಾಗಿ ಅವ್ರೇನ್ ಮಾಡ್ತಾರೆ, ಯಾವುದೇ ಕಾರಣಕ್ಕೂ ದುಡ್ಡನ್ನ ಪ್ರಿಂಟ್ ಮಾಡಕ್ ಹೋಗಲ್ಲ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿರೋಂಥ ದುಡ್ಡನ್ನ ಹಿಂದೆ ಮುಂದೆ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ರೀತಿ ಇನ್ ಕೇಸ್ ಡಿಫ್ಲೇಷನ್ ಇದೆ, ಜನಗಳ ಬಳಿ ದುಡ್ಡಿಲ್ಲ, ಅಥವಾ ಮನಿ ಸಪ್ಲೈ ಪೂರ್ತಿಯಾಗಿ ನಿಂತೋಗಿದೆ, ಅಂತಹ ಸಂದರ್ಭದಲ್ಲಿ ಈ ಒಂದು ಪೂರ್ತಿಯಾಗಿ ಮತ್ತೆ ನಾನು ಎಕಾನಮಿನ ಮೇಲೆ ಕೆತ್ತಬೇಕು ಅಂತಂದ್ರೆ ನಾನು ಜಾಸ್ತಿ ಪ್ರಿಂಟ್ ಮಾಡಬೇಕು, ಇಲ್ಲವೋ? ಪ್ರಿಂಟ್ ಮಾಡಬೇಕು. ಸೊ ಈ ರೀತಿಯಾಗಿ ಇನ್ಫ್ಲೇಷನ್ ಸ್ಟೇಟಸ್ ನ ನೋಡ್ಕೊಂತಾರೆ, ನಂತರದಲ್ಲಿ ಎಷ್ಟು ನೋಟ್ ನ ರೀಪ್ಲೇಸ್ ಮಾಡ್ಬೇಕು ಅಂತೇಳಿ ನೋಡ್ತಾರೆ, ನಂತರದಲ್ಲಿ GDP-ಗೆ ಎಷ್ಟು ನಾನು ಎಕ್ಸ್ಟ್ರಾ ಇನ್ಪುಟ್ ನ ಕೊಡಬೇಕು ಅಂತೇಳಿ ನೋಡ್ತಾರೆ. ಇದರ ಆಧಾರದ ಮೇಲೆ RBI ದುಡ್ಡನ್ನ ಪ್ರಿಂಟ್ ಮಾಡುತ್ತದೆ. ಸೊ ಆ 200 ಕೋಟಿ ಅನ್ನೋದೇನಿದೆಯಲ್ಲ ಅದು ಬರೀ ಬ್ಯಾಕಪ್ ಅಷ್ಟೇನೆ. 200 ಕೋಟಿ ನಮಗೆ ಜನಗಳಿಗೆ ತೋರ್ಸೋದಿಕ್ಕಷ್ಟೇನೆ. ಅದು ಮುಂಚೆ 400 ಕೋಟಿ ಇತ್ತು, ಈಗ ಅದನ್ನ 200 ಕೋಟಿ ಮಾಡಿದ್ದಾರೆ. ಏನಕ್ಕೆ 200 ಕೋಟಿ ಮಾಡಿದ್ದಾರೆ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಡಿಜಿಟಲ್ ಟ್ರಾನ್ಸಾಕ್ಷನ್ ಜಾಸ್ತಿ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ದುಡ್ಡಿನ ಅವಶ್ಯಕತೆ ಅಷ್ಟೊಂದು ಬರ್ತಾ ಇಲ್ಲ, ಮುಂಚೆ ಇದ್ದಷ್ಟು ಇಲ್ವೇ ಇಲ್ಲ ಅಂತ ಹೇಳ್ತಾ ಇಲ್ಲ. ಕಳ್ಳದಂಧೆ ಮಾಡ್ಬೇಕಾದ್ರೆ ಅದು ಬೇರೆ ಬೇರೆದಕ್ಕೆಲ್ಲ ಬಳಸ್ತಾರೆ. ಜನರಲ್ ಆಗಿ ನೀವೇನೆ ಮುಂಚೆ ಒಂದ್ ಟೈಮ್ ಇತ್ತು, ನಿಮ್ಮ ಹತ್ರ ಏನಾದ್ರು ಕಾಸಿಲ್ಲ ಅಂದ್ರೆ ಎಲ್ಲೂ ಓಡಾಡಕ್ ಸಾಧ್ಯ ಇರಲಿಲ್ಲ. ಇವತ್ತಿನ ದಿವಸದಲ್ಲಿ ಅದೇ ಇದೆಯಾ ಪರಿಸ್ಥಿತಿ? ಸೊ 99.99% ನೀವು ಎಲ್ಲಿಂದ ಎಲ್ಲಿಗೆ ಹೋದ್ರು UPI ನಲ್ಲೇ ಒಂದು ಮೊಬೈಲ್ ಇದೆ ಅಂತಂದ್ರೆ, ಚಾರ್ಜ್ ಇದೆ ಅಂತಂದ್ರೆ ಅದರಲ್ಲಿ ಕೆಲಸವನ್ನ ನಡೆಸ್ಕೋಬಹುದು. ಡೌಟ್ ಇದೆಯಾ? ಸೊ ದಿಸ್ ಈಸ್ ಹೌ ಮನಿ ವಿಲ್ ಬಿ ಪ್ರಿಂಟೆಡ್. ಸೊ ಬ್ಯಾಕಪ್ ಮನಿ, ಅದ್ರ ಜೊತೆ ಯಾವ್ದಿರ್ಬೇಕು? GDP ಗ್ರೋತ್ ರೇಟು, ಇನ್ಫ್ಲೇಷನ್, ನಂತರದಲ್ಲಿ ಸಾಯಿಲ್ ನೋಟ್ಸ್ ನ ರಿಪ್ಲೇಸ್ ಮಾಡೋಣ. 200 crore within bracket 115 crores in gold, 85 in foreign exchange reserve. It is security deposit. It is like security deposit. Second point, currency to be printed is based on GDP growth rate. Second, to replace the soiled notes, Third one, soiled ಅಂತಂದ್ರೆ ಹಾಳಾಗಿರೋದು ಅಂತ, ಮಣ್ಣಾಗಿರೋದು ಅಂತ, ಸೊ ಅರ್ಧೋಗಿರೋದು ಅಂತ. ಇನ್ನು ಬಿಡಿಸಿ ಹೇಳ್ಬೇಕು ಅಂತಂದ್ರೆ ಈಗ ನಮ್ಗೆ ಇಲ್ಲಿ ಏನ್ ಇದೆಲ್ಲ ಗಲೀಜ್ ಆಗಿರೋದು ಅಂತ. ನಮ್ ಚಿಕ್ಕ ಮಕ್ಳು ಏನಾದ್ರೂ ಇದು ಮಾಡ್ತಾರಲ್ಲ ಅದು ಸಾಯಿಲ್ಡ್ ಅಂತಲೇ ಕರೆಯೋದು ಅದನ್ನ, ಅಷ್ಟು ಇನ್ನೇನಿಲ್ಲ. ಸಾಯಿಲ್ಡ್ ನೋಟ್ಸ್. ಥರ್ಡ್ ಒನ್, ಇನ್ಫ್ಲೇಷನ್ ರೇಟ್. ಅರ್ಥ ಆಗತ್ತಾ? ನಿಮಗೆ ನೆನಪಿರ್ಲಿ, ಮನಿ ಸಪ್ಲೈ ಅಂತಂದ್ರೆ ಮನುಷ್ಯನ ದೇಹದಲ್ಲಿ ಬ್ಲಡ್ ಇದ್ದಂಗೆ. ಯಾವ ರೀತಿ ಮನುಷ್ಯನ ದೇಹಕ್ಕೆ ಬ್ಲಡ್ ಮುಖ್ಯವೋ ದೇಶಕ್ಕೆ ಹಣ ಅಷ್ಟೇ ಮುಖ್ಯ. ಹಣ ಅಂದ್ರೆ ಮನಿ ಸಪ್ಲೈ ಮತ್ತೆ ಬ್ಲಡ್ ಬೇರೆ ಬೇರೆ ಅಲ್ಲ. ಸೊ ಬ್ಲಡ್ ಏನಾದ್ರು ಜೋರಾಗಿ ನುಗ್ಗಕ್ಕೆ ಸ್ಟಾರ್ಟ್ ಆಗಿದೆ ಅಂದ್ರೆ ಏನಾಗುತ್ತೆ? ಹೈ ಪ್ರೆಷರಾ ಲೋ ಪ್ರೆಷರಾ?
ಹೈ ಪ್ರೆಷರ್, ಸರಿನಾ? ಹಾಗೇನೆ ಮನಿ ಏನಾರ ಜಾಸ್ತಿ ಬಂತು ಅಂತಂದ್ರೆ ಇನ್ಫ್ಲೇಷನ್, ಕಿತ್ಕೊಂಡು ಹೋಯ್ತು ಅಂತ ಹೇಳ್ಬಿಟ್ಟು ಅಂತ. ಹಾಗೇನೆ ಮನಿ ಇದೇನಾದ್ರೂ ಬ್ಲಡ್ ಏನಾದ್ರು ನಿಧಾನಕ್ಕೆ ಬರ್ತಾ ಇದೆ ಅಂತಂದ್ರೆ ಲೋ ಪ್ರೆಷರ್, ಸರಿನಾ? ಮನುಷ್ಯ ಕೆಳಗಡೆ ಬಿದ್ದೋಯ್ತಾನೆ, ಕುಸ್ದೋಯ್ತಾನೆ. ನೆಕ್ಸ್ಟ್, ಈಗ ಹಾಗೇನೆ ದುಡ್ಡು ಏನಾದ್ರು ಮನಿ ಸಪ್ಲೈ ಕಡಿಮೆ ಆಗ್ತಾ ಇದೆ ಅಂತಂದ್ರೆ ಡಿಫ್ಲೇಷನ್, ಸರಿ, ಈಗ ತಾನೇ ಇರೋಂಥದ್ದು. ನಿಮಗೆ ನೆನಪಿರ್ಲಿ, ಈ ಬ್ಲಡ್ ಪ್ರೆಷರ್ ಅಲ್ಲಿ, ಈ ಒಂದು ಹೈ ಪ್ರೆಷರ್ ಮತ್ತೆ ಲೋ ಪ್ರೆಷರ್ ಅಲ್ಲಿ ಯಾವುದು ಮನುಷ್ಯನಿಗೆ ಅತಿ ಹೆಚ್ಚು ಡೇಂಜರಸ್ ಅಂದ್ರೆ ಇಮಿಡಿಯೇಟ್ ಆಗಿ ಲೋ ಪ್ರೆಷರ್. ಸೊ ಒಂದು ಚೂರು ಏನು ಬರ್ತಾ ಇಲ್ಲ ಬ್ಲಡ್, ಅಥವಾ ಒಂದು ಚೂರು ಏನು ಇದರಲ್ಲಿ ಸೆನ್ಸ್ ಇಲ್ಲ, ಅಥವಾ ಬಾಡಿನಲ್ಲಿ ಯಾವ್ದು ವರ್ಕ್ ಆಗ್ತಾ ಇಲ್ಲ ಅಂತಂದ್ರೆ ಮನುಷ್ಯನ ಎತ್ಸೋದು ಕಷ್ಟ. ಸೊ ಈ ರೀತಿಯಾಗಿ ನಿಮಗೆ ಅಲ್ಲಿ ಪಲ್ಸ್ ಇರ್ಲೇಬೇಕು. ಸೊ ಹೈ ಪ್ರೆಷರ್ ಬಂದಿದೆ ಅಂತಂದ್ರೆ ಇದು ಲಾಂಗ್ ಟರ್ಮ್ ಅಲ್ಲಿ ಮನುಷ್ಯನಿಗೆ ತೊಂದರೆ ಕೊಡುತ್ತೆ. ಈ ಲೋ ಪ್ರೆಷರ್ ಏನಿದೆಯಲ್ಲ ಅದು ಇಮಿಡಿಯೇಟ್ ಆಗಿ ತೊಂದರೆ ಕೊಡುತ್ತೆ. ಹಂಗೆ ಡಿಫ್ಲೇಷನ್ ಅನ್ನೋದೇನಿದೆಯಲ್ಲ ಇದು ಇಡೀ ಎಕಾನಮಿಯನ್ನ ಕಂಪ್ಲೀಟ್ ಆಗಿ ಹಾಳು ಮಾಡೋ ಅಂತ ಕೆಪಾಸಿಟಿ ಅದಕ್ಕಿದೆ. ಇನ್ಫ್ಲೇಷನ್ ಇದ್ರೆ ಅದನ್ನ ಮ್ಯಾನೇಜ್ ಮಾಡೋದು ಅಥವಾ ಹಿಂದೆ ಮುಂದೆ ತಗೊಳೋದು ಸುಲಭ. ಸೊ ಅಲ್ಲಿ ಹೆಂಗೋ ಒಂದ್ ಸ್ವಲ್ಪನಾದ್ರು ಪ್ರೊಡಕ್ಷನ್ ನಡೀತಾ ಇರುತ್ತೆ. ಡಿಫ್ಲೇಷನ್ ಇದೆ ಅಂತಂದ್ರೆ ಪ್ರೊಡಕ್ಷನ್ ಇಲ್ಲ ಅಂದ್ರೆ ಗೂಡ್ಸ್ ಅಂಡ್ ಸರ್ವಿಸ್ ಇಲ್ಲ, ಗೂಡ್ಸ್ ಅಂಡ್ ಸರ್ವಿಸ್ ಇಲ್ಲ ಅಂತಂದ್ರೆ ಎಂಪ್ಲಾಯ್ಮೆಂಟ್ ಇಲ್ಲ ಅಂತಂದ್ರೆ ಇನ್ಕಮ್ ಇಲ್ಲ ಅಂತಂದ್ರೆ ಮತ್ತೆ ಅದೇ ವಿಷಯ ಸರ್ಕಲ್. ಯಾವುದು ಅಂತಂದ್ರೆ ಡಿಮ್ಯಾಂಡ್ ಇಲ್ಲ ಅಂದ್ರೆ ಎಕಾನಮಿ ಹೋಗೆ ಅಂತ. ಸೊ ಹಾಗಾಗಿ ಇದು ಲೋ BP ತರ, ಯಾವುದು ಡಿಫ್ಲೇಷನ್, ಸರಿನಾ? ಇದು ಇನ್ಫ್ಲೇಷನ್ ಯಾವ ತರ? IBP ತರ. ಹಣ ಬೇರೆ ಅಲ್ಲ, ಮನುಷ್ಯನ ದೇಹದಲ್ಲಿ ಬ್ಲಡ್ ಬೇರೆ ಅಲ್ಲ. ಈ ರೀತಿಯ ಕೆಲಸ ಮಾಡುತ್ತೆ. ಈಗ RBI ಕೆಲಸ ಯಾವುದು ಅಂದ್ರೆ ಆರ್ಟ್ ನ ಕೆಲಸ, ಸರಿನಾ? ಆರ್ಟ್ ಹೆಂಗ್ ಪಂಪ್ ಮಾಡಬೇಕು ಅಂತಂದ್ರೆ ಎಷ್ಟು ಬೇಕಲ್ಲ ಮಾರ್ಕೆಟ್ಗೆ ಅಷ್ಟನ್ನೇ ಪಂಪ್ ಮಾಡಬೇಕು. ಎಕ್ಸ್ಟ್ರಾ ಏನಾರ ಪಂಪ್ ಮಾಡ್ತು ಅಂತಂದ್ರೆ ಹೊಗೆ, ಪಂಪ್ ಮಾಡ್ಲಿಲ್ಲ ಅಂದ್ರೂ ಹೊಗೆ, ಸರಿನಾ? ಇದು ದಿಸ್ ಇಸ್ ದ ಬಿಟ್. ಇನ್ ಇಂಡಿಯಾ ಕರೆನ್ಸಿ ನೋಟ್ಸ್ ಇಶ್ಯೂ ಸಿಸ್ಟಮ್ ಇಸ್ ಬೇಸ್ಡ್ ಆನ್ ಮಿನಿಮಮ್ ರಿಸರ್ವ್ ಸಿಸ್ಟಮ್. ಹಿಂದೆ ಪ್ರೊಪೋರ್ಷನಲ್ ರಿಸರ್ವ್ ಸಿಸ್ಟಮ್ ಇತ್ತು. ಪ್ರೊಪೋರ್ಷನಲ್ ರಿಸರ್ವ್ ಸಿಸ್ಟಮ್ ನ ಈಗ ಯಾರು ಮಾಡೋದಿಲ್ಲ. ಯಾಕೆಂತಂದ್ರೆ ಅಷ್ಟು ಗೋಲ್ಡ್ ಬ್ಯಾಕಪ್ ಯಾರ ಹತ್ರ ಯಾವ ದೇಶದ ಬಳಿನಲ್ಲೂ ಇಲ್ಲ. ಸೊ ಮುಂಚೆ ಅಮೆರಿಕ ಈ ನೋಟ್ ಡಾಲರ್ ನ ಪ್ರಿಂಟ್ ಮಾಡ್ಬೇಕು ಅಂತಂದ್ರೆ ಎಷ್ಟು ಡಾಲರ್ ನ ಪ್ರಿಂಟ್ ಮಾಡ್ತಾರಲ್ಲ ಅಷ್ಟು ವ್ಯಾಲ್ಯೂದು ಗೋಲ್ಡ್ ನ ಇಟ್ಕೋಬೇಕಿತ್ತು ರಿಸರ್ವ್. ಜಪಾನ್ನವರು ಜಾಪನೀಸ್ ಎನ್ನ ಪ್ರಿಂಟ್ ಮಾಡ್ಬೇಕು ಅಂದ್ರೆ ಅದಕ್ಕೆ ಬ್ಯಾಕಪ್ ಆಗಿ ಈ ಗೋಲ್ಡ್ ಅನ್ನ ಇಟ್ಟಿರ್ಬೇಕಿತ್ತು. ಮುಂಚೆ ಈ ಪರಿಸ್ಥಿತಿ ಇತ್ತು. ಬಟ್ ಇವತ್ತಿನ ದಿವಸ ಎಲ್ಲಾ ದೇಶಗಳನ್ನ ಬಿಟ್ಬಿಟ್ಟಿದಾವೆ. ಯಾಕಂದ್ರೆ ಅಷ್ಟು ಗೋಲ್ಡ್ ಅನ್ನ ತೆಗೆಯೋದಿಕ್ಕೆ ಸಾಧ್ಯ ಇಲ್ಲ. ಸೊ ಮತ್ತೆ ಅದ್ರ ಜೊತೆಗೆ ಜನಗಳಿಗೆ ಈ ಒಂದು ಸರ್ಕಾರದ ಮೇಲೆ ನಂಬಿಕೆ ಜಾಸ್ತಿ ಆಗಿರೋದ್ರಿಂದ ಆ ದುಡ್ಡಿನ ಬಗ್ಗೆ ಆ ನಂಬಿಕೆ ಇರೋದ್ರಿಂದ ಅವ್ರಿಗೆ ಅತಿ ಹೆಚ್ಚು ತಲೆಯನ್ನ ಕೆಡಿಸ್ಕೊಂತಾ ಇಲ್ಲ. ಸೊ ನಾನು ನಿಮ್ಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿದ್ದೆ ಯಾವ್ದು ಅಂತಂದ್ರೆ ಇವತ್ತಿನ ದಿವಸ ಯಾವ್ದ್ರ ಇನ್ಫ್ಲೇಷನ್ ಜಾಸ್ತಿ ಇರೋದು ಅಂತಂದ್ರೆ ಈ ಜಿಂಬಾಬ್ವೆನಲ್ಲಿ ಜಾಸ್ತಿ ಇದೆ, ಸರಿನಾ? ಅದು ಎಷ್ಟು ಪಟ್ಟಿದೆ ಅಂತಂದ್ರೆ ನಮ್ಮ ದೇಶದಲ್ಲಿರೋಂಥದ್ದು ಇನ್ಫ್ಲೇಷನ್ 10% ಅಂತಂದ್ರೆ ಅಲ್ಲಿರೋಂಥದ್ದು 10 lakh ಟೈಮ್ಸ್. ಅದು ಒಂದೆರಡಲ್ಲ, ಚೆನ್ನಾ, ಇದು ಪರ್ಸೆಂಟ್. ಅವ್ರದ್ದು 10 lakh ಟೈಮ್ಸ್ ಇರೋ ಅಂತದ್ದು, ಸರಿನಾ? $1 ಅಥವಾ ಅಲ್ಲಿರೋಂಥದ್ದು $1 trillion ಒಂದು ಬ್ರೆಡ್ ಬರೋದಿಲ್ಲ, ಅಲ್ಲಿರೋಂಥ 1 ಲೀಟರ್ ಹಾಲು ಬರೋದಿಲ್ಲ, ಅಂತಹ ಪರಿಸ್ಥಿತಿ ಅದು. ಸೊ ಅದಕ್ಕೋಸ್ಕರ ಅವ್ರೇನ್ ಮಾಡಿದ್ರು ಅಂತಂದ್ರೆ ಜಿಂಬಾಬ್ವೆ ಕರೆನ್ಸಿ ಬಗ್ಗೆ ಜನರಿಗೆ ನಂಬಿಕೆ ಹೊರಟೋಯ್ತು. ಜಿಂಬಾಬ್ವೆ ಕರೆನ್ಸಿನಲ್ಲಿ ಅವರು ಟ್ರಾನ್ಸಾಕ್ಟ್ ಮಾಡ್ಲಿಲ್ಲ. ಅವರೆಲ್ಲ ಯಾವ್ದ್ರಲ್ಲಿ ಟ್ರಾನ್ಸಾಕ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಅಂತಂದ್ರೆ ಫಾರಿನ್ ಕರೆನ್ಸಿನಲ್ಲಿ ಮಾಡಿದ್ರು. ಆ ಫಾರಿನ್ ಕರೆನ್ಸಿನಲ್ಲಿ ಯಾವ್ದು ಅಂತಂದ್ರೆ ಡಾಲರ್. ಈ ಡಾಲರ್ ಆ ದೇಶದಲ್ಲಿ ಸ್ಟ್ರಾಂಗ್ ಆಗಿದೆ ಅಂತಂದ್ರೆ ಜಿಂಬಾಬ್ವೆ ಡಾಲರ್ ಏನಿದೆಯಲ್ಲ ಅದು ಪೂರ್ತಿಯಾಗಿ ಬಿದ್ದೋಗುತ್ತೆ. ಯಾವುದೇ ಕಾರಣಕ್ಕೂ ಅದು ವರ್ಕೌಟ್ ಆಗಲ್ಲ. ಅದಕ್ಕೆ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಈ ತಮ್ಮ ಕರೆನ್ಸಿ ಏನಿದೆಯಲ್ಲ ಆ ಕರೆನ್ಸಿಗೆ ಅವ್ರು ಕ್ರಿಯೇಟ್ ಮಾಡಿದ್ ಯಾವ್ದು ಅಂತಂದ್ರೆ ಈ ಒಂದು ಜಿಗ್ ಅಂತ ಮಾಡಿದ್ರು, ಜಿಂಬಾಬ್ವೆ ಗೋಲ್ಡ್ ಅಂತ ಹೇಳ್ಬಿಟ್ಟು ಈ ಹೊಸ ಕರೆನ್ಸಿಯನ್ನ ಕೊಟ್ರು. ಈ ಕರೆನ್ಸಿನಲ್ಲಿ ಅವ್ರು ಏನಂತ ಹೇಳ್ತಾರೆ ಅಂತಂದ್ರೆ ಈ ಕರೆನ್ಸಿಗೆ ಯಾವ್ದು ಬ್ಯಾಕಪ್ ಇದೆ ಅಂತಂದ್ರೆ ಗೋಲ್ಡ್ ಬ್ಯಾಕಪ್ ಇದೆ. ಈ ಗೋಲ್ಡ್ ಬ್ಯಾಕಪ್ ಇರೋದ್ರಿಂದ ಆ ಗೋಲ್ಡ್ ಅನ್ನು ಅವರು ಮಾಡ್ತಾ ಇರೋದ್ರಿಂದ ಎಷ್ಟು ಕರೆನ್ಸಿಗೆ ರಿಲೀಸ್ ಮಾಡ್ತಾರಲ್ಲ ಅಷ್ಟೇ ಗೋಲ್ಡ್ ಅನ್ನು ಅವ್ರು ಇಟ್ಕೊಂತಾ ಇದಾರೆ. ಸೊ ಯಾವ ವ್ಯಕ್ತಿಯ ಬಳಿಯಲ್ಲಿ ಈ ಜಿಗ್ ಕರೆನ್ಸಿ ಇದೆಯೋ ಅವನು ಇವತ್ತಿನ ದಿವಸ ಟ್ರಾನ್ಸಾಕ್ಟ್ ಮಾಡಬಹುದು. ಇಲ್ಲ ಅವನಿಗೆ ಜಿಗ್ ಬೇಕಾಗಿಲ್ಲ, ಅದನ್ನ ಬಿಟ್ಟು ನಾನು ಬೇರೆ ಕಡೆ ಕೊಟ್ಟೋಗ್ತೀನಿ ಅಂತಂದ್ರೆ ಸರ್ಕಾರಕ್ಕೆ ಇದನ್ನ ವಾಪಸ್ ಕೊಟ್ರೆ ಸರ್ಕಾರ ಅವ್ನಿಗೆ ಏನ್ ಕೊಡುತ್ತೆ? ಅಷ್ಟೇ ದುಡ್ಡಿಂದು ಗೋಲ್ಡ್ ಅನ್ನ ಕೊಡುತ್ತೆ. ಸೊ ಈಗ ಹೇಳಿ ಈ ರೀತಿಯಾಗಿ ಗೋಲ್ಡ್ ಬ್ಯಾಕಪ್ ಇರೋದ್ರಿಂದ ಈ ವ್ಯಕ್ತಿಗೆ ನಂಬಿಕೆ ಬರುತ್ತೋ ಬರೋದಿಲ್ವೋ? ನಂಬಿಕೆ ಬಂದಿದ್ರೆ ಅದ್ರಲ್ಲಿ ಟ್ರಾನ್ಸಾಕ್ಟ್ ಮಾಡ್ತಾನೆ, ಇಲ್ಲ ಡಾಲರ್ ಅಲ್ಲಿ ಮಾಡ್ತಾನ? ಅದ್ರಲ್ಲಿ ಮಾಡ್ತಾನೆ. ಸೊ ಡಾಲರ್ದು ಡಿಪೆಂಡೆನ್ಸಿ ಏನಿದೆ ಕಡಿಮೆ ಆಗುತ್ತಾ ಜಾಸ್ತಿ ಆಗುತ್ತಾ? ಕಡಿಮೆ ಆಗುತ್ತೆ. ಅವ್ರ ಕರೆನ್ಸಿಗೆ ಏನು ಡಿಪೆಂಡೆನ್ಸಿ ಏನಿದೆಯಲ್ಲ ಅದು ಜಾಸ್ತಿ ಆಗುತ್ತೆ. ಸೊ ದಿಸ್ ಇಸ್ ಅ ಬಿಟ್ ವರ್ಕ್. ಸೊ ಈ ರೀತಿಯಾಗಿ ಈ ಗೋಲ್ಡ್ ಬ್ಯಾಕಪ್ ಇರಬೇಕು. ಮುಂಚೆ ಇದ್ದಿದ್ದು ಪ್ರೊಪೋರ್ಷನಲ್ ರಿಸರ್ವ್ ಸಿಸ್ಟಮ್, ಈಗ ನಮ್ಮ ಹತ್ರ ಇರೋದು ಯಾವ್ದು ಅಂದ್ರೆ ಮಿನಿಮಮ್ ರಿಸರ್ವ್ ಸಿಸ್ಟಮ್. ಎಷ್ಟು ಕೋಟಿ ಇಡ್ತೀವಿ ನಾವು ಗೋಲ್ಡ್ ನ? 115 ಕೋಟಿ. ಅವತ್ತಿನ ಪ್ರೈಸ್ ರೇಟ್ ಏನಿದೆಯಲ್ಲ ಅದರ ಆಧಾರದ ಮೇಲೆ ಇದ್ ಮಾಡಿ. ಯಾವುದೇ ಒಂದು ದೇಶವನ್ನ ನೀವು ಹಾಳು ಮಾಡಬೇಕು ಅಂತಂದ್ರೆ ಆ ದೇಶವನ್ನ, ಆ ದೇಶದಲ್ಲಿರುವಂತ ಕರೆನ್ಸಿ ಏನಿದೆಯಲ್ಲ ಅದನ್ನ ಜಾಸ್ತಿ ಪ್ರಿಂಟ್ ಮಾಡಿ ಬಿಟ್ರೆ ಸಾಕು, ಆ ದೇಶ ಪೂರ್ತಿಯಾಗಿ ಹೊಗೆ ಹಾಕ್ಸ್ಕೊಂತು ಅಂತ. ಈಗ ನಾವೇನಾರು ಪಾಕಿಸ್ತಾನನ ಹಾಳು ಮಾಡ್ಬೇಕು ಅಂತ ನಾವು ಮಾಡ್ಬೇಕಾದ್ರೆ ಒಂದೇ ಕೆಲಸ ಏನು, ಬಾರ್ಡ್ರಿಗೆ ಹೋಗ್ಬಿಟ್ಟು ಒಳ್ಳೆ ಮೆಷಿನ್ ಗಳನ್ನ ತಾಂಡು ಪಟ 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 ಅಂತ ಗುದ್ದಿಬಿಟ್ಟು ಅವ್ರ ಕರೆನ್ಸಿ ಅವ್ರ ದೇಶಕ್ಕೆ ಬಿಟ್ವಿ ಅಂತಂದ್ರೆ ಹೋಯ್ತು ಆ ದೇಶ ಅಂತ. ಇದು ಹಿಂಗೇನೆ. ಅದೇ ರೀತಿಯಾಗಿ ಅವರು ಅದೇ ಕೆಲಸ ಮಾಡ್ತಾರೆ.
ಅವ್ರಿಗೇನಾದ್ರು ಕರೆಕ್ಟಾಗಿ ಏನಾದ್ರು ಕರೆನ್ಸಿ ಸಿಕ್ಕಿದೆ ಅಂತಂದ್ರೆ, ಮೆಷಿನ್ ಸಿಕ್ಕಿದೆ ಅಂದ್ರೆ ನಮ್ಮ ಕರೆನ್ಸಿನ ಪ್ರಿಂಟ್ ಮಾಡಿ ನಮ್ಮ ದೇಶಕ್ಕೆ ಏನಾದ್ರು ಕೌಂಟರ್ ಫಿಟ್ ಕರೆನ್ಸಿ ಕೊಟ್ಟರು ಅಂದ್ರೆ ನಮ್ಮ ದೇಶ ಹೋಗಿ ಅದು ಎಲ್ಲಾ ಕಡೆನೂ ಅದನ್ನೇ, ಅದೊಂದು ಇದೊಂದು ಅಷ್ಟೇ ಅಲ್ಲ. ಸೊ ಈ ರೀತಿಯಾಗಿ ನಡೆಯುತ್ತೆ ಕೆಲಸ. ಮತ್ತೆ ಯಾವುದೇ ದೇಶವನ್ನ ನೀವು ಈ ಒಂದು ಕರೆನ್ಸಿಯನ್ನ ಪ್ರಿಂಟ್ ಮಾಡಿ ಈ ದೇಶವನ್ನ ಉಳಿಸೋದಕ್ಕೆ ಸಾಧ್ಯ ಇಲ್ಲ, ಅಥವಾ ಬೆಳೆಸೋದಕ್ಕೆ ಸಾಧ್ಯ ಇಲ್ಲ. ನಾನು ನಿಮ್ಗೆ ಮುಂಚಿನ ಹೇಳ್ಕೊಡ್ತಾ ಇದ್ದೀನಿ, ಕಷ್ಟಪಟ್ಟು ದುಡ್ದಿರೋ ಅಂತ ಹಣ ಮಾತ್ರ ಮನುಷ್ಯನನ್ನ ಸುಮ್ಮನ್ ಮಾಡುತ್ತೆ. ಇಲ್ಲ ಅಂತಂದ್ರೆ ಈ ಪುಕ್ಕಟ್ಟೆಯಾಗಿ ಬಂದಿರೋಂತ ಹಣ ಅವನನ್ನ ಸುಮ್ಮ ಮಾಡೋದಿಲ್ಲ. ಸೊ ಹಾಗಾಗಿ ಗೂಡ್ಸ್ ಅಂಡ್ ಸರ್ವಿಸಸ್ಗೆ ಈಕ್ವಲೆಂಟ್ ಆಗಿ ಏನಿರ್ಬೇಕು, ಕರೆನ್ಸಿ ಪ್ರಿಂಟಿಂಗ್ ಇರಬೇಕು. ಹಾಗಾಗಿ ನಾವು ಈ RBI ಈ ದುಡ್ಡನ್ನ ಪ್ರಿಂಟ್ ಮಾಡ್ಬೇಕಾದ್ರೆ ಏನ್ ನೋಡುತ್ತೆ, GDP ಗ್ರೋತ್ ರೇಟ್ ನ ನೋಡುತ್ತೆ. GDP ಗ್ರೋತ್ ರೇಟ್ ನೋಡ್ತಾ ಇದಾರೆ ಅಂತಂದ್ರೆ ಗೂಡ್ಸ್ ಅಂಡ್ ಸರ್ವಿಸ್ ಪ್ರೊಡ್ಯೂಸ್ ಆಗ್ತಾ ಇದೆಯಾ ಇಲ್ವೋ? ಸಣ್ಣ ಆ ಗೂಡ್ಸ್ ಅಂಡ್ ಸರ್ವಿಸ್ ಏನಾರ ಇನ್ಫ್ಲೇಷನ್, ಗೂಡ್ಸ್ ಅಂಡ್ ಸರ್ವಿಸ್ ಪ್ರೊಡ್ಯೂಸ್ ಆಗಿದ್ರೆ ದುಡ್ಡನ್ನ ಪ್ರಿಂಟ್ ಮಾಡುತ್ತೆ. ಇನ್ಫ್ಲೇಷನ್ ಜಾಸ್ತಿ ಇದೆ ಅಂತಂದ್ರೆ ಸುಮ್ಮನೆ ಕುತ್ಕೊಳ್ಳೋಣ, ಇದೇ ನಡೆಯುವಂತದ್ದು. ಸೊ ಈ ರೀತಿಯಾಗಿ ಎರಡು ಡೌಟ್ ಇದೆಯಾ, ಹೋಗ್ಬೋದ ಮುಂದಕ್ಕೆ? ಸೊ ಜಿಂಬಾಬ್ವೆ ಲೀಡರ್ಗೆ ಯಾವನ್ ಹೇಳ್ಕೊಟ್ನ ಗೊತ್ತಿಲ್ಲ, ಮೋಸ್ಟ್ಲಿ ಕ್ಯೂಬಾ ಲೀಡರ್ ಹೇಳ್ಕೊಟ್ಟ ಅನ್ಸುತ್ತೆ, ದುಡ್ಡನ್ನ ಜಾಸ್ತಿ ಪ್ರಿಂಟ್ ಮಾಡು ದೇಶ ಉದ್ಧಾರ ಮಾಡ್ಬೋದು ಅಂತ. ಈಗ ಅವನು ದೇಶನ ಹಾಳು ಮಾಡ್ಕೊಂಡು ಕುತ್ಕೊಂಡವ್ರು. ಎಷ್ಟು ಲಕ್ಷ ಇದೆ ಅಂತಾರೆ, 10 lakh ಟೈಮ್ಸ್ ರೈಸ್ ಆಗಿದೆ. ಕ್ವಶನ್ ನಂಬರ್ 161. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಶ್ಯೂಸ್ ಕರೆನ್ಸಿ ನೋಟ್ಸ್ ಎಗೇನ್ಸ್ಟ್ ವಿಚ್ ಆಫ್ ದ ಫಾಲೋಯಿಂಗ್. ಸೊ ತನ್ನ ಕರೆನ್ಸಿನ ಯಾವ್ದಕ್ಕೆ ಕೊಡುತ್ತೆ ಅಂತಂದ್ರೆ, ಅದು ಗೋಲ್ಡ್ಗೂ ಕೊಡುತ್ತೆ, ಫಾರಿನ್ ರಿಸರ್ವ್ಗೂ ಕೊಡುತ್ತೆ, ನೆಕ್ಸ್ಟ್ ಅದರಲ್ಲಿ ಗವರ್ಮೆಂಟ್ ಆಫ್ ಇಂಡಿಯಾ ಸೆಕ್ಯೂರಿಟಿ, ನಮ್ಮ ಬಾಂಡ್ಸ್ ಮತ್ತೆ ಬಿಲ್ಸ್ ಏನಿದಾವಲ್ಲ ಅವುಗಳಿಗೂ ಸಹ ಆ ದುಡ್ಡನ್ನ ಕೊಡುತ್ತೆ. ಸೊ ಕರೆನ್ಸಿಯನ್ನ ಮ್ಯಾನೇಜ್ ಮಾಡೋದು, ದಿಸ್ ಇಸ್ ಹೌ ಇಟ್ಸ್ ಗೋಯಿಂಗ್ ಟು ಮ್ಯಾನೇಜ್ ದ ಕರೆನ್ಸಿ. ಬ್ಯಾಂಕರ್ ಟು ದ ಗವರ್ನಮೆಂಟ್. ಸೆಕೆಂಡ್ ಪಾಯಿಂಟ್, ಬ್ಯಾಂಕರ್ ಟು ದ government. RBI acts as banking agent and financial advisor to the central as well as the state government. So ಅಲ್ಲಿರೋಂಥ ಪದ ಏನು ಅಂತಂದ್ರೆ, ಇಟ್ ವಿಲ್ ಆಕ್ಟ್ ಆಸ್ ಬ್ಯಾಂಕರ್. ಬ್ಯಾಂಕರ್ ಅಂತಂದ್ರೆ ಇಂಟರ್ಮೀಡಿಯೇಟ್ ಅಂತ, ಬ್ಯಾಂಕರ್ ಅಂದ್ರೆ ಏಜೆಂಟ್ ಅಂತ. ಅದ್ರ ಜೊತೆಗೆ ಇಟ್ ವಿಲ್ ಆಕ್ಟ್ ಆಸ್ ಅಡ್ವೈಸರ್. ಸೊ ಯಾವ ಬಿಲ್ನ ಅಥವಾ ಯಾವ ಬಾಂಡ್ ಅನ್ನ ಯಾವ ಟೈಮಲ್ಲಿ ಮಾರಾಟ ಮಾಡಬೇಕು, ಇದು ಬೇಕೋ ಬೇಡವೋ, ಇದರಿಂದ ಇನ್ಫ್ಲೇಷನ್ ಆಗುತ್ತೋ ಇಲ್ವೋ, ಈ ರೀತಿಯಾಗಿ ಸೆಂಟ್ರಲ್ ಗವರ್ನಮೆಂಟ್ಗೂ ಸ್ಟೇಟ್ ಗವರ್ನಮೆಂಟ್ಗೂ ಅಡ್ವೈಸು ಮಾಡುತ್ತೆ. ಸೆಂಟ್ರಲ್ ಗವರ್ನಮೆಂಟ್ ಸ್ಟೇಟ್ ಗವರ್ನಮೆಂಟ್ ಅಕೌಂಟ್ಗಳು ಏನಿದಾವಲ್ಲ ಆ ಅಕೌಂಟ್ಗಳನ್ನು ಮ್ಯಾನೇಜ್ ಮಾಡುತ್ತೆ. ಸೊ ನಾವು ನೋಡಿದೀವಿ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ, ಕಂಟಿಜೆನ್ಸಿ ಫಂಡ್ ಆಫ್ ಇಂಡಿಯಾ, ಪಬ್ಲಿಕ್ ಅಕೌಂಟ್ ಆಫ್ ಇಂಡಿಯಾ. ಸೊ ಇದು ಸೆಂಟ್ರಲ್ ಗವರ್ನಮೆಂಟ್ ಸಂಬಂಧಪಟ್ಟಿರೋದ, ಸ್ಟೇಟಾ? ಸೆಂಟ್ರಲ್ ಗವರ್ನಮೆಂಟ್. ಅದೇ ರೀತಿಯಾಗಿ ಕಾನ್ಸ್ಟಿಟ್ಯೂಷನ್ ಎಲ್ಲಾ ಸ್ಟೇಟ್ಗೂ ಈ 3 ಫಂಡ್ ನ ಕೊಡುತ್ತೋ ಕೊಡೋದಿಲ್ವೋ? ಈ 3 ಫಂಡ್ ಅನ್ನ ನೋಡಿಕೊಳ್ಳುವಂತಹ ಜವಾಬ್ದಾರಿ ಯಾರಿಗಿದೆ ಅಂತಂದ್ರೆ ಇವ್ರಿಗೆ ಇರೋಂಥದ್ದು. ಅದ್ರ ಜೊತೆಗೆ ಈ 3 ಫಂಡ್ ಅನ್ನ ಆಡಿಟ್ ಮಾಡೋಂತ ಜವಾಬ್ದಾರಿ ಯಾರಿಗಿದೆ? ಕ್ಯಾಗಿದೆ. ಸಣ್ಣ ಆ 3 ಫಂಡ್ ಅನ್ನ ನೋಡ್ಕೊಳ್ಳೋಂತ ಜವಾಬ್ದಾರಿ RBI, ಅದನ್ನ ಆಡಿಟ್ ಮಾಡೋಂತ ಜವಾಬ್ದಾರಿ ಕ್ಯಾಗಿರ. ಇಟ್ ಮ್ಯಾನೇಜಸ್ ಗವರ್ನಮೆಂಟ್ ಅಕೌಂಟ್ಸ್ ಅಂಡ್ ಟ್ರೆಜರೀಸ್. RBI ಪ್ರೊವೈಡ್ಸ್, ಇಲ್ಲಿಂದ ಕರೆಕ್ಟ್ ನೋಡ್ಕೊಳ್ಳಿ, RBI ಪ್ರೊವೈಡ್ಸ್ ಶಾರ್ಟ್ ಟರ್ಮ್ ಲೋನ್ಸ್ ಟು central and the state government through ways and means advances for covering temporary shortfalls in their cash flow. ಕರೆಕ್ಟ್ ಆಗಿದೆಯಾ? ಸೊ ಇದನ್ನ ನಾವೆಲ್ಲಿ ಓದಿದೀವಿ ಹಿಂದಿನ ಚಾಪ್ಟರ್ ಅಲ್ಲಿ? RBI ಇಷ್ಟೇ ದುಡ್ಡನ್ನ ಕೊಡಬೇಕು, ಮತ್ತೆ RBI ಮತ್ತೆ ಗವರ್ನಮೆಂಟ್ ಇಬ್ರು ಸೇರಿ RD ಮತ್ತೆ FD ಅನ್ನ 0 ಮಾಡಬೇಕು. ಇದು ಯಾವ ಇದ್ರಲ್ಲಿ ಬರ್ತಿದ್ದಾರೆ? FRBM ಆಕ್ಟ್ ಏನಿದೆಯಲ್ಲ ಅದರಲ್ಲಿ ತಾನೆ. ಸೊ ಇಲ್ಲಿರೋದು ಸಹ ಅದೇನೆ, ಅಲ್ಲಿ ಬರ್ಕೊಳ್ಳಿ ಹೆಂಗೇನೆ, FRBM ಆಕ್ಟ್. ನಾನು ನಿಮ್ಗೆ ಎಕ್ಸಾಂಪಲ್ ಕೊಟ್ಟಿದ್ದೆ. GST ಕಲೆಕ್ಷನ್ ಆಗೋದು ಯಾವ ಡೇಟ್ಗೆ? 10ನೇ ತಾರೀಕಿಗೆ. ಸ್ಯಾಲರಿ ಕೊಡಬೇಕಾದ್ರೆ ಯಾವ ಡೇಟ್ಗೆ? 1 ರಿಂದ 5ನೇ ತಾರೀಕಿಗೆ. ಅವತ್ತು ಸ್ಟೇಟ್ ಗವರ್ಮೆಂಟ್ ಹತ್ರ ದುಡ್ಡು ಇರಲ್ಲ, ಸೆಂಟ್ರಲ್ ಗವರ್ಮೆಂಟ್ ಹತ್ರ ದುಡ್ಡು ಇರೋದಿಲ್ಲ. ಸೊ ಆಗ ಅವ್ರು ಯಾರ ಹತ್ರ ದುಡ್ಡು ತಾಣ್ತಾರೆ? RBI ಹತ್ರ ತಾಣ್ತಾರೆ. ಸೊ ವಿತ್ ಸ್ಮಾಲ್ ಇಂಟ್ರೆಸ್ಟ್ RBI ಕೊಡುತ್ತೆ. ಅದಾದ್ಮೇಲೆ GST ಕಲೆಕ್ಷನ್ ಆದ್ಮೇಲೆ ಮತ್ತೆ ಅವ್ರು ಎಲ್ಲಿ ಕೊಡ್ತಾರೆ? ವಾಪಸ್ಸು RBI ಕೊಡ್ತಾರೆ. ಸೊ ಅದೇ ತಾನೇ ವೇಸ್ ಅಂಡ್ ಮೀನ್ಸ್ ಅಡ್ವಾನ್ಸಸ್ ಅಂತಂದ್ರೆ. ಅದಕ್ಕೇನೆ ಇದು ಇಟ್ ವಿಲ್ ಆಕ್ಟ್ ಆಸ್ ಎ ಬ್ಯಾಂಕರ್ ಅಂತ, ಬ್ಯಾಂಕರ್ ಟು ಗವರ್ನಮೆಂಟ್. ಸೊ ಇದೇನಾದ್ರು ಜನಗಳಿಗೆ ನೇರವಾಗಿ ದುಡ್ಡು ಕೊಡುತ್ತಾ RBI? ಬ್ಯಾಂಕಿಗಳಿಗೆ ಕೊಡುತ್ತಾ ದುಡ್ಡು? ಬ್ಯಾಂಕಿಗೆ ಕೊಡುತ್ತೆ, ಸ್ಟೇಟ್ ಗವರ್ಮೆಂಟ್ ಕೊಡುತ್ತೆ, ಸೆಂಟ್ರಲ್ ಗವರ್ಮೆಂಟ್ ಕೊಡುತ್ತೆ. ಆದ್ರೆ ಯಾವುದೇ ಕಾರಣಕ್ಕೂ ಜನಗಳಿಗೆ ನೇರವಾಗಿ ದುಡ್ಡನ್ನ ಕೊಡುವುದಿಲ್ಲ. RBI buys and sells G securities on government's behalf. It gives monetary and financial advice to the governments. ಸಣ್ಣ G securities ಅಂದ್ರೆ ಗವರ್ಮೆಂಟ್ ಸೆಕ್ಯೂರಿಟಿ, ಅದು ಬಿಲ್ ಇರ್ಬೋದು ಅಥವಾ ಬಾಂಡ್ಸ್ ಇರ್ಬೋದು, ಅವುಗಳನ್ನ ಮಾರಾಟ ಮಾಡೋಂತ ಆಪರೇಷನ್ ಏನಂತ ಕರಿತೀವಿ ನಾವು? ಅದನ್ನ ಓಪನ್ ಮಾರ್ಕೆಟ್ ಆಪರೇಷನ್ ಅಂತ. ಸಣ್ಣ ಓಪನ್ ಮಾರ್ಕೆಟ್ ಆಪರೇಷನ್ ನ ಯಾರು ಮಾಡ್ಕೊಡ್ತಾರೆ ಅಂದ್ರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಪರವಾಗಿ RBI ಮಾಡಿಕೊಡುತ್ತದೆ. ಸೊ ಇದು ಇಟ್ ಇಸ್ ಕಾಲ್ಡ್ ಅಸ್ ಬ್ಯಾಂಕರ್ ಟು ದ ಗವರ್ನಮೆಂಟ್. ಏನೋ ಡೌಟ್ ಇದೆಯಾ? ಸಣ್ಣ ಕ್ವಶನ್ ನಂಬರ್ 103 ನ ಓಪನ್ ಮಾಡಿ. ನಿಮ್ ಕ್ವಶನ್ ಬ್ಯಾಂಕ್ ಓಪನ್ ಇಟ್ಟಿರಿ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ವಿತ್ ರೆಸ್ಪೆಕ್ಟ್ ಟು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇಟ್ ಇಸ್ ಎ ಬ್ಯಾಂಕರ್ ಟು ಸೆಂಟ್ರಲ್ ಗವರ್ನಮೆಂಟ್. ಕರೆಕ್ಟ್ ಆಗಿದೆಯಾ? ಅದು ಆ ಜಾಗದಲ್ಲಿ ಇಟ್ಸ್ ಎ ಬ್ಯಾಂಕರ್ ಟು ಸ್ಟೇಟ್ ಗವರ್ನಮೆಂಟ್ ಅಂತ ಬರೆದ್ರೆ ರಾಂಗ? ಅದು ಕರೆಕ್ಟೇ. 2 ಅಕೌಂಟ್ ನ ಮೇಂಟೈನ್ ಮಾಡುತ್ತದು. ಸರಿನಾ? ಇಟ್ ಇಸ್ ಎ ಬ್ಯಾಂಕರ್ ಟು ಗವರ್ನಮೆಂಟ್ಸ್ ಅಂತ. ನೆಕ್ಸ್ಟ್, ಇಟ್ ಫಾರ್ಮುಲೇಟ್ಸ್ ಅಂಡ್ ಅಡ್ಮಿನಿಸ್ಟರ್ ಮಾನಿಟರ್ ಪಾಲಿಸಿ. ಕರೆಕ್ಟ್ ಆಗಿದೆಯಾ? ಸರಿನಾ? ಸೊ ಇದು ಆಲ್ಟ್ ತರ. ಮಾನಿಟರಿ ಪಾಲಿಸಿ ಅಂದ್ರೆ ಮನಿ ಸಪ್ಲೈ. ಸೊ ಮನಿ ಸಪ್ಲೈ ಜಾಸ್ತಿ ಆಗ್ಬೇಕೋ ನೋಡ್ಕೋಬೇಕು, ಇದೇನೆ. ಬ್ಲಡ್ ನ ನೋಡ್ಕೊಳ್ಳೋದು ಇವರೇನೆ. ನೆಕ್ಸ್ಟ್, ಇಟ್ ಆಕ್ಟ್ಸ್ ಆಸ್ ಅನ್ ಏಜೆಂಟ್ ಆಫ್ ಗವರ್ನಮೆಂಟ್ ಇನ್ ರೆಸ್ಪೆಕ್ಟ್ ಆಫ್ ಇಂಡಿಯಾಸ್ ಮೆಂಬರ್ಶಿಪ್ ಟು IMF. IMF ಅಲ್ಲಿ ಏನ್ ದುಡ್ಡು ಬರುತ್ತೆ, IMF ನಾವೇನ್ ದುಡ್ಡು ಕೊಡ್ಬೇಕು, ಅವನ್ನೆಲ್ಲ ಟ್ರಾನ್ಸಾಕ್ಷನ್ ಯಾರು ಮಾಡ್ಕೊಡ್ತಾರೆ ನಮ್ಗೆ?
ಇವರೇ ಮಾಡ್ಕೊಡುತ್ತಾನೆ. ಸರಿ, ನಾನು ನಿಮಗೆ ಅಲ್ಲಿ ಬರ್ಕೊಟ್ಟಿರೋಂತಹ ಇದು ಯಾವ್ದು ಅಂತಂದ್ರೆ M1 ಅಂತ ಓದಿದ್ವಿ. ಆ M1 ನಲ್ಲಿ ಅದರ್ ಡೆಪಾಸಿಟ್ಸ್ ವಿತ್ RBI ಅಂತ ಬರುತ್ತೆ ತಾನೆ. ಅದರ್ ಡೆಪಾಸಿಟ್ಸ್ RBI ಅಲ್ಲಿ ನಾವು ವರ್ಲ್ಡ್ ಬ್ಯಾಂಕ್ ಬಗ್ಗೆನೂ ಮಾತಾಡಿದೀವ, IMF ಬಗ್ಗೆನೂ ಮಾತಾಡಿದೀವ. ಸೊ ವರ್ಲ್ಡ್ ಬ್ಯಾಂಕ್ ಆಗ್ಲಿ, IMF ಆಗ್ಲಿ, ಅಥವಾ ಎನಿ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಆಗ್ಲಿ, ಅವುಗಳ ನಡುವೆ ನಡೆಯುವಂತ ಟ್ರಾನ್ಸಾಕ್ಷನ್ ಅನ್ನ ಯಾರು ಮೀಡಿಯೇಟ್ ಮಾಡ್ಕೊಡ್ತಾರೆ? RBI ಮೀಡಿಯೇಟ್ ಮಾಡ್ಕೊಡುತ್ತೆ. ಅದು ಅದರ ಅರ್ಥ. ನೆಕ್ಸ್ಟ್, ಇಟ್ ಹ್ಯಾಂಡಲ್ಸ್ ಬಾರೋಯಿಂಗ್ ಪ್ರೋಗ್ರಾಮ್ ಆಫ್ ದ ಗವರ್ನಮೆಂಟ್ ಆಫ್ ಇಂಡಿಯಾ. ಸಣ್ಣ ಬಾರೋಯಿಂಗ್ ಅಂತಂದ್ರೆ ಏನು? ಸಾಲವನ್ನ ಪಡೆಯುವಂಥದ್ದು. ಸಣ್ಣ ಸಾಲ ಪಡೆಯೋದು ಅಂತಂದ್ರೆ ಯಾವ್ದ್ರ ಮುಖಾಂತರ ಪಡಿತೀವಿ ನಾವು? ಸೊ ಈ ಒಂದು ಡೊಮೆಸ್ಟಿಕ್ ಮಾರ್ಕೆಟ್ ಇಂದ ಪಡಿತೀವಿ, ಇಂಟರ್ನ್ಯಾಷನಲ್ ಮಾರ್ಕೆಟ್ ಇಂದ ಪಡಿತೀವಿ. ಸೊ ಅದನ್ನ ಪಡೆಯೋದಿಕ್ಕೆ ನಾವ್ ಯಾವ್ದನ್ನ ಬಳಸ್ಕೊಂತೀವಿ? ಆಪರೇಷನ್ ನ ಓಪನ್ ಮಾರ್ಕೆಟ್ ಆಪರೇಷನ್. ಅದನ್ನ ಮಾರಾಟ ಮಾಡ್ತಾರೆ RBI ಗವರ್ನಮೆಂಟ್ ಬಾಂಡ್ಸ್, ಗವರ್ನಮೆಂಟ್ ಬಿಲ್ಸ್ ಅಂದ್ರೆ ಗವರ್ನಮೆಂಟ್ ಸೆಕ್ಯೂರಿಟೀಸ್ ನ ಮಾರಾಟ ಮಾಡಿ. ಎರಡು ಡೌಟ್ ಇದೆಯಾ? ಇದಿಷ್ಟು ಈ ಒಂದು RBI ನ ಕೆಲಸ. ಇಟ್ ವಿಲ್ ಬಿ ಕಾಲ್ಡ್ ಆಸ್ ಬ್ಯಾಂಕರ್ ಟು ದ ಗವರ್ನಮೆಂಟ್. ಥರ್ಡ್ ಪಾಯಿಂಟ್, ಇಟ್ ಇಸ್ ಕಾಲ್ಡ್ ಆಸ್ bankers bank. All the other banks in the country keep their part of cash balances with RBI as deposit to meet the liabilities in the time of crisis scheduled. Scheduled commercial banks keep the cash balances in two ways. First one, they keep part of cash balance with themselves and other part kept with the RBI as deposits. So ಅಲ್ಲಿ ಸೆಕೆಂಡ್ ಪಾಯಿಂಟ್ ಏನಿದೆಯಲ್ಲ ಅದರಲ್ಲಿ ಬ್ರಾಕೆಟ್ ಅಲ್ಲಿ CRR ಅಂತ ಬರ್ಕಡಿ. CRR ಮೇಲ್ಗಡೆ ಏನಿದೆಯಲ್ಲ ಅದು SLR. ಸೊ CRR ಅಂದ್ರೆ ಕ್ಯಾಶ್ ರಿಸರ್ವ್ ರೇಷಿಯೋ, SLR ಅಂತಂದ್ರೆ ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ರೇಷಿಯೋ. ಸರಿನಾ? ಸೊ ಇದು ಸೊ ಅಲ್ಲಿರೋಂಥದ್ದು ಅವ್ರು ಕೊಟ್ಟಿರೋಂಥದ್ದು ಬ್ಯಾಂಕರ್ಸ್ ಬ್ಯಾಂಕ್ ಅಂತ. ಬ್ಯಾಂಕರ್ಸ್ ಬ್ಯಾಂಕ್ ಅಂತಂದ್ರೆ ಈ ಒಂದು RBI ಏನಿದೆಯಲ್ಲ, ಈ RBI ಇಲ್ಲಿರುವಂತಹ SBI ನೂ ರೆಗ್ಯುಲೇಟ್ ಮಾಡುತ್ತೆ, ಇಲ್ಲಿರುವಂತಹ ICICI ಬ್ಯಾಂಕ್ ನೂ ರೆಗ್ಯುಲೇಟ್ ಮಾಡುತ್ತೆ, ಇಲ್ಲಿರುವಂತಹ RRB ನೂ ರೆಗ್ಯುಲೇಟ್ ಮಾಡುತ್ತೆ, ಇಲ್ಲಿರುವಂತಹ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ನೂ ರೆಗ್ಯುಲೇಟ್ ಮಾಡುತ್ತೆ, ಇಲ್ಲಿರುವಂತಹ ಪೇಮೆಂಟ್ ಬ್ಯಾಂಕ್ ಏನಿದೆಯಲ್ಲ ಅದನ್ನೂ ಸಹ ರೆಗ್ಯುಲೇಟ್ ಮಾಡುತ್ತದೆ. ಏನೋ ಡೌಟ್ ಇದೆಯಾ? ಸೊ ಇಲ್ಲಿರುವಂತ SBI ಗವರ್ನಮೆಂಟ್ ಬ್ಯಾಂಕ್, ಇಲ್ಲಿರುವಂತಹ ಈ ಒಂದು PNB ಇದು ನ್ಯಾಷನಲೈಸ್ ಬ್ಯಾಂಕ್. ಇದು ಮುಂಚೆ ಪ್ರೈವೇಟ್ ಇತ್ತು, ಈಗ ಗವರ್ಮೆಂಟ್ ಆಗಿದೆ. SBI ಮುಂಚಿಂದಲೂ ಗವರ್ನಮೆಂಟ್. ಸೊ ಹಾಗಾಗಿ SBI ನಾವು ನ್ಯಾಷನಲೈಸ್ ಬ್ಯಾಂಕ್ ಅಂತ ಕರೆಯೋದಿಲ್ಲ. ನೆಕ್ಸ್ಟ್ ICICI ಬ್ಯಾಂಕ್ ಏನಿದೆಯಲ್ಲ ಇದು ಪ್ರೈವೇಟ್. ಅದ್ರ ಜೊತೆಗೆ ನೀವೇನಾದ್ರೂ HSBC ಅಂತ ಹೇಳಿ ತಗೊಂಡ್ರೆ ಇದು ಹಾಂಗ್ಕಾಂಗ್ ಅಂಡ್ ಶಾಂಘೈಗೆ ಸಂಬಂಧಪಟ್ಟಿರೋದು, ಇದು ಫಾರಿನ್ ಬ್ಯಾಂಕ್. ಸೊ ಇಷ್ಟು ಬ್ಯಾಂಕ್ಗಳನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ ಅಂತ ಕರಿತೀವಿ. ಅದ್ರ ಜೊತೆಗೆ ಈ ಒಂದು ರೂರಲ್ ಬ್ಯಾಂಕ್ಗಳಿದಾವೆ, ಅದ್ರ ಜೊತೆಗೆ ಕೋಆಪರೇಟಿವ್ ಬ್ಯಾಂಕ್ಗಳಿದಾವೆ. ಇವುಗಳನ್ನು ಸಹ ನೋಡಿಕೊಳ್ಳುವಂತ ಜವಾಬ್ದಾರಿ ಯಾರ ಮೇಲಿದೆ ಅಂತಂದ್ರೆ RBI ಮೇಲಿದೆ. ಸೊ ಹಾಗಾಗಿ ಈ ಒಂದು PNB ಗಾಗ್ಲಿ ಈ ಒಂದು SBI ಗಾಗ್ಲಿ ಏನಾದ್ರೂ ದುಡ್ಡಿನ ಕೊರತೆ ಬಂದಿದೆ ಅಂತಂದ್ರೆ ಯಾರು ನೋಡ್ಕೊಂತಾರೆ? RBI. ಹಾಗೇನೆ ಈ PNB ಹತ್ರ ಏನಾರ ಎಕ್ಸ್ಟ್ರಾ ದುಡ್ಡಿದೆ ಅಂತಂದ್ರೆ ಯಾರಿಗೆ ಕೊಡ್ತಾರ ಅದನ್ನ? RBI. ಅದ್ರ ಜೊತೆಗೆ ಈ PNB ಮತ್ತೆ RBI ಅಥವಾ PNB ಮತ್ತೆ SBI ಅಥವಾ ಬೇರೆ ಬ್ಯಾಂಕ್ಗಳಿದಾವಲ್ಲ ಅವ್ರಿಗೆ ಬಂದಿರೋಂತ ಎಲ್ಲಾ ದುಡ್ಡನ್ನು ಅವ್ರು ಇನ್ವೆಸ್ಟ್ ಮಾಡಕ್ ಸಾಧ್ಯ ಇದೆಯಾ? ಇಲ್ಲ. ಸೊ ಅಲ್ಲಿ ಏನಾದ್ರು ಅವ್ರಿಗೆ 100 ರೂಪಾಯಿ ಬಂದಿದೆ ಅಂತಂದ್ರೆ ಇವತ್ತಿನ ದಿವಸ ಅವ್ರೆಷ್ಟು ಅಂತಂದ್ರೆ 18% + 4% CRR 3 ಇದೆಯಾ 4 ಇದೆಯಾ? 4 ಇದೆ. ಸೊ 22% ಅವರು ಎಲ್ಲಿಡ್ಬೇಕು ಅಂತಂದ್ರೆ ತಮ್ಮ ಬಳಿಯಲ್ಲೇ ಇಟ್ಕೋಬೇಕು. ಆ 22% ನ ಬಿಟ್ಟು ಮಿಕ್ಕಿರಂತಹ 78% ನ ಅವರು ಜನರಿಗೆ ಕೊಡಬೇಕು. ಇದು ಇದ್ರ ಅರ್ಥ. 100 ರೂಪಾಯಿ ಡೆಪಾಸಿಟ್ ಬಂದಿದೆ ಅಂತಂದ್ರೆ 22 ರೂಪಾಯಿ ಅವ್ರ ಹತ್ರ ಇರ್ಬೇಕು. ಆ 22 ರೂಪಾಯಿನಲ್ಲಿ 18 ರೂಪಾಯಿ ಏನಿದೆಯಲ್ಲ ಇದು SLR ರೂಪದಲ್ಲಿ ಯಾವ್ದಾರು ರೂಪದಲ್ಲಿ ಅವ್ರ ಬಳಿನಲ್ಲೇ ಇರುತ್ತೆ. ಇನ್ನು ಮಿಕ್ಕಿರುವಂತಹ 4 ರೂಪಾಯಿ ಏನಿದೆಯಲ್ಲ ಇದು ಎಲ್ಲಿಗೆ ಹೋಗ್ಬೇಕು ಅಂತಂದ್ರೆ ಸೀದಾ RBI ಅಕೌಂಟ್ಗೆ ಹೋಗ್ಬೇಕು. ಸೊ ದಿಸ್ ಇಸ್ ಅ ಬಿಟ್. ಸೊ ಈ 18 ರೂಪಾಯಿ ಮೇಲೂ ಅಧಿಕಾರ ಯಾರಿಗಿದೆ ಅಂದ್ರೆ RBI ಗಿದೆ. ಇದನ್ನ ಇವ್ರು ಯಾವುದೇ ಕಾರಣಕ್ಕೂ ಬಳಸ್ಕೊಳಂಗಿಲ್ಲ. ಬಟ್ RBI ತನ್ನ ಹತ್ರ ಕಾಣೋದಿಲ್ಲ. ನನ್ನ ಹತ್ರ ಆಲ್ರೆಡಿ ಕ್ಯಾಶ್ ಇದೆ, ನನ್ನ ಕ್ಯಾಶ್ ನ ಇಟ್ಕೊಳ್ಳೋದಿಲ್ಲ. ಬಟ್ ಈ ದುಡ್ಡನ್ನ ನೀನೇ ಇಟ್ಕೊಂಡಿರೋ ಅಥವಾ ಇಷ್ಟ ಅಮೌಂಟ್ ನ ನಿನ್ನ ಹತ್ರನೇ ಇರ್ಲಿ ಯಾವ್ದಾರ ರೂಪದಲ್ಲಿ, ನನಗ್ ಬೇಡ, ಬಟ್ ನಿನ್ನ ಹತ್ರ ಬಳಸ್ಕೊಳಂಗಿಲ್ಲ. ಸೊ ನೀನ್ ಇದರಲ್ಲಿ ನಿನ್ನ ಒಂದು ಸೂಟ್ ಕೇಸಲ್ಲಿ ಸೈಡಲ್ಲಿ ಇಟ್ಟಿರ್ಬೇಕು. ನೆಕ್ಸ್ಟ್ ಇನ್ನು ಮಿಕ್ಕಿರೋಂತ 4% ಏನಿದೆಯಲ್ಲ ಇದು ನನ್ನ ಹತ್ರ ಕೊಡ್ಬೇಕು. ಸೊ ಈ ರೀತಿಯಾಗಿ ಇದರಲ್ಲಿರುವಂತಹ ದುಡ್ಡನ್ನ ರೆಗ್ಯುಲೇಟ್ ಮಾಡೋ ಕೆಪಾಸಿಟಿ ಯಾರಿಗಿದೆ ಅಂತಂದ್ರೆ ಈ RBI ಗಿದೆ. ಈ ಬ್ಯಾಂಕ್ ಏನಾದ್ರೂ ಸಾಲದ ಸುಳಿಯಲ್ಲಿ ಸಿಕ್ಕಿದೆ ಅಂತಂದ್ರೆ ಅದನ್ನು ರೆಗ್ಯುಲೇಟ್ ಮಾಡೋಂತ ಕೆಪಾಸಿಟಿ ಯಾರಿಗಿದೆ ಅಂದ್ರೆ RBI. ಸೊ ಈ PNB ಏನಾದ್ರೂ ದುಡ್ಡಿನ ಅವಶ್ಯಕತೆ ಇದೆ ಅಂದ್ರೆ ಅವ್ರು ಎಲ್ಲಿಂದ ಸಾಲ ತಾಣ್ತಾರೆ ಅಂತಂದ್ರೆ RBI ಇಂದ. ಅಥವಾ PNB ಹತ್ರ ಜಾಸ್ತಿ ದುಡ್ಡಿದೆ ಅಂತಂದ್ರೆ ಆ ದುಡ್ಡನ್ನ ಎಲ್ಲಿಡ್ತಾರೆ ಅಂತಂದ್ರೆ RBI ಹತ್ರ. ಈ ರೀತಿಯಾಗಿ RBIಗೂ ಅಥವಾ ಸೆಂಟ್ರಲ್ ಬ್ಯಾಂಕ್ಗೂ ಮತ್ತೆ ಇಲ್ಲಿರುವಂತಹ ಈ ಸಬ್ಸಿಡಿಯರಿ ಬ್ಯಾಂಕ್ಸ್ ಏನಿದಾವಲ್ಲ ಅಥವಾ ಇಲ್ಲಿರುವಂತಹ ಪ್ರೈವೇಟ್ ಬ್ಯಾಂಕ್ಸ್ ಮತ್ತೆ ಪಬ್ಲಿಕ್ ಬ್ಯಾಂಕ್ಸ್ ಇವೆಲ್ಲವಕ್ಕೂ ಈ ಕನೆಕ್ಷನ್ ಇದೆ. ಇವನ್ನೆಲ್ಲ ನೋಡ್ಕೊಂತಾರ ಯಾರು? RBI. ಅದಕ್ಕೆ ಅದನ್ನೇನಂತ ಕರಿತೀವಿ ಅಂತಂದ್ರೆ ರೆಗ್ಯುಲೇಟರ್ ಅಂತ ಕರಿತೀವಿ. ಇನ್ನೊಂದ್ ಕಡೆ ಅದನ್ನ ಬ್ಯಾಂಕರ್ಸ್ ಬ್ಯಾಂಕ್ ಎಂದು ಕರೆಯುತ್ತೇವೆ. ಏನೋ ಡೌಟ್ ಇದೆಯಾ? ನೆಕ್ಸ್ಟ್ ಈ ಒಂದು PNB ಏನಿದೆಯಲ್ಲ ಈ PNB ಎಲ್ಲಾದ್ರೂ ಬ್ರಾಂಚ್ ನ ಓಪನ್ ಮಾಡಬೇಕು ಅಂತಂದ್ರೆ ಆ ಒಂದು ಗವರ್ನಿಂಗ್ ಬಾಡಿ ಏನಿದೆಯಲ್ಲ ಆ ಬೋರ್ಡ್ ಆಫ್ ಮೆಂಬರ್ಸ್ ಏನಿದಾರಲ್ಲ ಅವ್ರು ಮಾತ್ರ ಡಿಸೈಡ್ ಮಾಡ್ತಾರ, ಇಲ್ಲ ಯಾರು ಪರ್ಮಿಷನ್ ಬೇಕು? ಈಗ ಬೆಂಗಳೂರಿನಲ್ಲೇನೆ ಈಗ ಇಲ್ಲಿ ಚಂದ್ರ ಲೇಔಟ್ ಒಂದು PNB ಇದೆ, ನೆಕ್ಸ್ಟ್ ಮಾರುತಿ ಮಂದಿರಲ್ಲಿ ಒಂದು PNB ಮಾಡ್ಬೇಕು. ಸೊ ತಮ್ಮ ಇಚ್ಛೆ ಅಂತೆ. ಈಗ ಇಲ್ಲಿ ಒಂದು ಟೀ ಶಾಪ್ ಇತ್ತು, ಈ ಟೀ ಶಾಪ್ ಆದ್ಮೇಲೆ ಇನ್ನೊಂದು ಪಕ್ಕಕ್ಕೆ ಹೋಗ್ಬಿಟ್ಟು ನಾ ಮಾಡ್ಕೊಂತೀನಿ ಟೀ ಶಾಪ್ ನ. ಸಾಧ್ಯ ಇದೆಯಾ ಆತರ ಮಾಡೋದಕ್ಕೆ?
ಯಾರ ಪರ್ಮಿಷನ್ ಬೇಕು ಹೇಳ್ಬೇಕು? RBI ಪರ್ಮಿಷನ್ ಬೇಕೋ ಬೇಡವೋ? ಸರಿನಾ? ಒಂದು. ಅದಾದ ಮೇಲೆ PNB ದು ATM ಈ ರೋಡಲ್ಲಿ ಒಂದಿತ್ತು, ಈ ಕಡೆ ಪಕ್ಕದಲ್ಲಿರೋಂಥ ಈ ಬೀದಿನಲ್ಲಿ ಒಂದು ATM ಆಗ್ಬೇಕು. ಸೊ ಈಗ ATM ನ ಮಾಡ್ಬೇಕು ಅಂತಂದ್ರೆ PNB ತನ್ನಿಚ್ಛೆಯಂತೆ ಮಾಡ್ಬೇಕಾ, ಇಲ್ಲ RBI ಪರ್ಮಿಷನ್ ಬೇಕಾ? RBI ಪರ್ಮಿಷನ್ ಬೇಕೇ ಬೇಕು. ಸರಿನಾ? ನೀವು ಯಾವ ಸಂದಿನಲ್ಲಾರು ಮಾಡಿ, ಯಾವ ಗೊಂದಿನಲ್ಲಾರು ಮಾಡಿ, RBI ಪರ್ಮಿಷನ್ ಬೇಕು. ಸೊ ಈಗಿರಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪ್ರಕಾರ ನೀವೇನಾದ್ರೂ ಅರ್ಬನ್ ಏರಿಯಾದಲ್ಲಿ 3 ಬ್ರಾಂಚ್ ನ ಓಪನ್ ಮಾಡಿದ್ರೆ ನೆಕ್ಸ್ಟ್ ಬ್ರಾಂಚ್ ನ ನೀವು ಓಪನ್ ಮಾಡ್ಬೇಕು ಅಂತಂದ್ರೆ ರೂರಲ್ ಏರಿಯಾದಲ್ಲಿ ಮಾಡ್ಬೇಕು. ಯಾವುದೇ ಕಾರಣಕ್ಕೂ 4ಕ್ಕೆ 4 ಬ್ರಾಂಚ್ ಅನ್ನ ನೀವು ಅರ್ಬನ್ ಏರಿಯಾದಲ್ಲಿ ಮಾಡುವಂತಿಲ್ಲ. ಸೊ ನೀವು ಇತ್ತೀಚಿನ ದಿನಗಳಲ್ಲಿ ನಿಮ್ಮೂರಲ್ಲೂ ಸಹ ಟ್ರಾನ್ಸಾಕ್ಷನ್ ನಡೀಲಿಲ್ಲ ಅಂದ್ರೂ ಎಷ್ಟೋ ಹಳ್ಳಿಗಳಲ್ಲಿ ಈ ಬ್ಯಾಂಕ್ಗಳಿನ್ನೂ ಆಪರೇಟ್ ಆಗ್ತಿದ್ದಾವೆ. ಯಾಕೆ ಆಪರೇಟ್ ಆಗ್ತಿದಾವೆ ಅಂತಂದ್ರೆ ಈ ಕಂಡೀಷನ್ ಇರೋ ಅಂತದ್ದು. 75% ಎಲ್ಲಿರ್ಬೇಕು ಬ್ಯಾಂಕ್ಗಳು? ಅರ್ಬನ್ ಇಂಡಿಯಾದಲ್ಲಿ. ಹಾಗೇನೆ ಇನ್ 25% ಎಲ್ಲಿರ್ಬೇಕು? ಆಯ್ತಾ? ನೆಕ್ಸ್ಟ್ ಈ ರೀತಿಯಾಗಿ ಅದಾದ ಮೇಲೆ ಇವ್ರು ಎಷ್ಟು ಕೊಡ್ಬೇಕು, ಎಷ್ಟು ಕೊಡಬಾರ್ದು, ಇದನ್ನ ಪೂರ್ತಿಯಾಗಿ ರೆಗ್ಯುಲೇಟ್ ಮಾಡೋರು ಇವ್ರೇನೆ. ನೀವೇನಾದ್ರೂ ಇದಕ್ಕಿರುವಂತಹ RBI ಇದನ್ನ ನೋಡಿದ್ರೆ ಇವ್ರ ಹತ್ರ ಯಾವ್ಯಾವ ಟೂಲ್ ಇದಾವೆ ಅಂತಂದ್ರೆ ರೆಪೋ ರೇಟ್ ಅನ್ನೋ ಒಂದು ಟೂಲ್ ಇದೆ. ಈ ರೆಪೋ ರೇಟ್ ಅನ್ನೋ ಟೂಲ್ ಏನಿದೆಯಲ್ಲ, ಈ ರೆಪೋ ರೇಟು ಏನ ಇದ್ ಮಾಡುತ್ತೆ, ಡಿಸೈಡ್ ಮಾಡುತ್ತೆ ಅಂದ್ರೆ ಯಾವುದಾದ್ರೂ ಕಮರ್ಷಿಯಲ್ ಬ್ಯಾಂಕ್ RBI ನಿಂದ ಈ ಒಂದು ಸಾಲವನ್ನ ಪಡೆದರೆ RBI ಗೆ ಅವ್ರು ಇಂಟ್ರೆಸ್ಟ್ ನ ಕೊಡಬೇಕು. ಆ ಇಂಟ್ರೆಸ್ಟ್ ನ ಕೊಡೋದನ್ನ ನಾವ್ ಯಾವ್ದ್ರಲ್ಲಿ ಗುರುತಿಸ್ತೀವಿ? ರೆಪೋ ರೇಟ್ ಅಲ್ಲಿ ಗುರುತಿಸ್ತೀವಿ. ಸೊ ಯಾವುದಾದರೂ ಬ್ಯಾಂಕು ಇಲ್ಲಿ ಈ ಒಂದು ಯಾರಿಗಾರು ದುಡ್ಡನ್ನ ಕೊಡಬೇಕು ಅಥವಾ ಸಾಲವನ್ನ ಕೊಡಬೇಕು ಅಂತಂದ್ರೆ ಆ ಒಂದು ಸಾಲವನ್ನ ಕೊಡೋದಿಕ್ಕೆ ಅಥವಾ ಲೋನ್ ಅನ್ನ ಕೊಡೋದಿಕ್ಕೆ ಇವ್ರ ಬಳಿ ದುಡ್ಡು ಜಾಸ್ತಿ ಇರ್ಬೇಕು ತಾನೆ. ದುಡ್ಡು ಏನಾರ ಜಾಸ್ತಿ ಇಲ್ಲ ಅಂತಂದ್ರೆ ಅವ್ರು ಕೊಡೋದಿಕ್ಕೆ ಸಾಧ್ಯ ಇಲ್ಲ. ಸರಿನಾ? ಈ ದುಡ್ಡು ಎಲ್ಲಿಂದ ಬರಬೇಕು? RBI ಇಂದ ಬರಬೇಕು. ಇನ್ ಕೇಸ್ ಏನಾದ್ರೂ RBI ಈ ರೆಪೋ ರೇಟ್ ನ ಜಾಸ್ತಿ ಮಾಡ್ತು ಅಂತಂದ್ರೆ, ಈ RBI ಏನಾದ್ರೂ ಈ ರೆಪೋ ರೇಟ್ ನ ಇನ್ಕ್ರೀಸ್ ಮಾಡ್ತು ಅಂದ್ರೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗತ್ತಾ ಕಡಿಮೆ ಆಗತ್ತಾ? ಜಾಸ್ತಿ ಆಯ್ತು. ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆದ್ರೆ SBI RBI ಇಂದ ದುಡ್ಡು ಜಾಸ್ತಿ ತಾಣತ್ತಾ ಕಡಿಮೆ ತಾಣತ್ತಾ? ಕಡಿಮೆ ತಾಣುತ್ತೆ. ಕಡಿಮೆ ತಾಂಡಿದೆ ಅಂತಂದ್ರೆ ಲೋನು ಚೀಪ್ ಆಗುತ್ತಾ, ಇಲ್ಲ ಅಂತಂದ್ರೆ ಲೋನು ಎಕ್ಸ್ಪೆನ್ಸಿವ್ ಆಗುತ್ತಾ? ಎಕ್ಸ್ಪೆನ್ಸಿವ್ ಆಗುತ್ತೆ. ಎಕ್ಸ್ಪೆನ್ಸಿವ್ ಆಯ್ತು ಅಂತಂದ್ರೆ ಈ ಜನರು ಅದನ್ನ ಲೋನ್ ತಾಣ್ತಾರ? ಇಲ್ಲ. ಸರ್, ನಮ್ಮ ಮನಿ ಸಪ್ಲೈ ಏನಾಗುತ್ತೆ? ಕಡಿಮೆ ಆಗುತ್ತೆ. ಸೊ ಈ ಒಂದನ್ನ ಮುಟ್ಟಿದ್ರೆ ಇಡೀ ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲಿ ಮನಿ ಸಪ್ಲೈನ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಯಾರಿಗಿದೆ ಅಂತಂದ್ರೆ RBI ಗಿದೆ. ಸೊ RBI ಕೆರಿತಾ ಇರೋದು ಒಂದೇ ಒಂದ್ ಜಾಗದಲ್ಲಿ. ಯಾರು ಒಂದ್ಸರಿ ಹಿಂಗ್ ಕೆರೆದ್ರು ಅಂತಂದ್ರೆ ಇಂಡಿಯಾ ಹಿಂಗಾರು ಇರ್ಬೋದು ಮನಿ ಸಪ್ಲೈ, ಇಲ್ಲ ಅಂದ್ರೆ ಹಿಂಗಾರು ಇರ್ಬೋದು. ಸೊ ಒಂದೇ ಒಂದನ್ನ ಮುಟ್ಟಿದ್ರೆ ಸಾಕು. ಇದರ ಅರ್ಥ ಏನು ಅಂತಂದ್ರೆ ಈ ಬ್ಯಾಂಕ್ಗಳ ಬಳಿ ಎಷ್ಟು ದುಡ್ಡಿರುತ್ತೆ ಅದನ್ನ ಯಾರು ಡಿಸೈಡ್ ಮಾಡ್ಕೊಂತಾರೆ? RBI. ಅದರ ಹತ್ರ ಮಾನಿಟರಿ ಪಾಲಿಸಿ ಇದೆ. ಈ ಬ್ಯಾಂಕ್ಗಳು ಎಷ್ಟು ದುಡ್ಡನ್ನ ಬಿಡ್ತಾರೆ ಮಾರ್ಕೆಟ್ಗೆ, ಎಷ್ಟು ಇಂಟ್ರೆಸ್ಟ್ ರೇಟ್ ಅಲ್ಲಿ ಬಿಡ್ತಾರೆ, ಎಷ್ಟು ಇಂಟ್ರೆಸ್ಟ್ ರೇಟ್ ಇಂದೇ ಫಿಕ್ಸ್ ಮಾಡ್ಬೇಕು ಅಂತ RBI ಬಂದು ಫಿಕ್ಸ್ ಮಾಡಲ್ಲ. ಅವ್ರು ಯಾವ್ದನ್ನ ನೋಡ್ಕೊಂತಾರೆ? ರೆಪೋ ರೇಟ್ ಒಂದನ್ನ ನೋಡ್ಕೊಂತಾರೆ. ಅದರ ಆಧಾರದ ಮೇಲೆ ಬೇರೆವೆಲ್ಲವೂ ಚೇಂಜ್ ಆಗ್ತಾ ಇರ್ತದೆ. ಅದಕ್ಕೋಸ್ಕರ ಇದನ್ನೇನಂತ ಕರೀತಾರೆ ಅಂತಂದ್ರೆ ರೆಗ್ಯುಲೇಟರ್ ಅಂತಾನು ಕರೀತಾರೆ, ಬ್ಯಾಂಕರ್ಸ್ ಬ್ಯಾಂಕ್ ಅಂತ ಕೂಡ ಕರೀತಾರೆ. ಡೌಟ್ ಇದೆಯಾ? ಅರ್ಥ ಆಯ್ತಾ? ಕ್ವಶನ್ ನಂಬರ್ 75 ಬನ್ನಿ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಕ್ಟ್ಸ್ ಆಸ್ ಬ್ಯಾಂಕರ್ಸ್ ಬ್ಯಾಂಕ್. ದಿಸ್ ವುಡ್ ಇಂಪ್ಲೈ ವಿಚ್ ಆಫ್ ದ ಫಾಲೋಯಿಂಗ್? ಅದರ್ ಬ್ಯಾಂಕ್ಸ್ ರಿಟೈನ್ ದೇರ್ ಡೆಪಾಸಿಟ್ಸ್ ವಿತ್ ದ RBI. ಕರೆಕ್ಟ್ ಆಗಿದೆಯಾ? ಸರಿ. ಯಾವ್ದದು? CRR, ಕ್ಯಾಶ್ ರಿಸರ್ವ್ ರೇಷಿಯೋ. ಅದನ್ನ 4% ನ ತಗೊಂಡೋಗಿ ಇಡ್ಲೇಬೇಕು. ನೆಕ್ಸ್ಟ್, RBI lends funds to the commercial banks in the time of need. ಸರಿನಾ? ಸೊ ಅವ್ರಿಗೆ ಯಾವಾಗ ಅವಶ್ಯಕತೆ ಇದೆಯಲ್ಲ ಅವಾಗ RBI ಸಾಲವನ್ನ ಕೊಡುತ್ತೆ. ನೆಕ್ಸ್ಟ್, RBI advises the commercial banks on the monetary matters. ಸೊ ನೀವು ಯಾವ ರೀತಿಯಾಗಿ ಇರಬೇಕು, ಯಾವ ರೀತಿಯಾಗಿ ಲೋನ್ಗಳನ್ನ ಕೊಡಬೇಕು ಎಲ್ಲದನ್ನೂ ಸಹ RBI ಡಿಸ್ಕಸ್ ಮಾಡುತ್ತೆ. ಎರಡು ಡೌಟ್ ಇದೆಯಾ? ಸೊ ಅದಕ್ಕೋಸ್ಕರ ಏನ್ ಕರೀತಾರೆ? ಬ್ಯಾಂಕರ್ಸ್ ಬ್ಯಾಂಕ್ ಅಂತ ಕರೀತಾರೆ ಅಥವಾ ರೆಗ್ಯುಲೇಟರ್ ಅಂತೇಳಿ ಕರೆಯುತ್ತಾರೆ. ಲೆಂಡರ್ ಆಫ್ ಲಾಸ್ಟ್ ರೆಸಾರ್ಟ್. ಲೆಂಡರ್ ಆಫ್ ಲಾಸ್ಟ್ ರೆಸಾರ್ಟ್ ಏನಂಗಂದ್ರೆ ರೆಸಾರ್ಟ್ಗೆ ಹೋಗಿ ಕಾಸು ಕೊಡ್ತಾರೆ ಅಂತಲ್ಲ, ಮಜಾ ಮಾಡಕ್ಕೆ ಅಂತೇಳಿ ಸಕಲೇಶ್ಪುರ ಅಲ್ಲಿ ಇಲ್ಲಿ ಹೋಗಿ ರೆಸಾರ್ಟ್ ಅಲ್ಲಿ ಓಡಾಡ್ಕೆ ಬನ್ನಿ ಅಂತ. ಎಲ್ಲೂ ಕಾಸು ಸಿಕ್ಕಿಲ್ಲ ಅಂತಂದ್ರೆ ನಾನು ನೋಡ್ಕೊಂತೀನಿ ನಿನ್ನ ಅಂತ. ನಿಮ್ಗೆ ಏನೇ ಸಮಸ್ಯೆಗಳಿದ್ರು ನನ್ನ ಜವಾಬ್ದಾರಿ ನಿಮ್ದು. ನಿಮ್ ಫ್ರೆಂಡ್ಸ್ ನೀವು ಹೇಳ್ತಿರಲ್ಲ, ಯಾರು ಸಾಲ ಕೇಳ್ತಾರೆ, ನಿಮ್ಮ ಹತ್ರ ಕಾಸಿರುತ್ತೆ, ಬಟ್ ಅವನ ಮೇಲೆ ನಿಮ್ಗೆ ನಂಬಿಕೆ ಇರಲ್ಲ. ಆಗ ನೀವು ಹೇಳೋಂತ ಮಾತೇನು ಅಂತಂದ್ರೆ, ಮಗ ಅಲ್ಲಿ ಟ್ರೈ ಮಾಡು, ಬಟ್ ಅವನ ಬಗ್ಗೆ ನಿಮ್ಗೆ ಕನಿಕರ ಇರುತ್ತೆ, ದುಡ್ಡಿನ ಬಗ್ಗೆನೂ ಆಸೆ ಇರುತ್ತೆ ನಿಮ್ಗೆ. ಇದು ಹೆಂಗೆ ಅಂತಂದ್ರೆ ಕೋಲು ಮುರಿಬಾರ್ದು, ಅವು ಸಾಯ್ಬೇಕು, ಆ ತರದ ಪರಿಸ್ಥಿತಿ. ಸೊ ಅಂತ ಇದ್ರ ಸ್ಥಿತಿನಲ್ಲಿ ನೀವೇನ್ ಮಾಡ್ತೀರಾ ಅಂತಂದ್ರೆ ಎಲ್ಲಾ ಕಡೆ ಟ್ರೈ ಮಾಡು, ಎಲ್ಲೂ ಸಿಗ್ಲಿಲ್ಲ ಅಂತ ನಾನು ನೋಡ್ತೀನಿ ಅಂತ. ಅವ್ನು ಕೇಳಿದಷ್ಟು ಕೊಡೋದಿಲ್ಲ, ಸ್ವಲ್ಪನೇ ಕೊಡೋದು ನೀವು. ಸೊ ಯಾವ್ದು ಎಮರ್ಜೆನ್ಸಿಗೋಸ್ಕರ. ಸೊ ಈ ರೀತಿಯಾದಂತಹ ಒಂದು ಸ್ಥಿತಿಗೆ ಈ RBI ಕೂಡ ಬರುತ್ತೆ. ಲೆಂಡರ್ ಆಫ್ ಲಾಸ್ಟ್ ರೆಸಾರ್ಟ್. RBI is not only banker to the banks but also lender of last resort. That means in times of crisis, the scheduled commercial banks approach the RBI to get the financial assistance. As RBI is a lender of the last resort, it gives opportunity, enabling itself to exercise control over the banking system of the country. ಕರೆಕ್ಟಾ? ಸೊ ಯಾವ್ದಾದ್ರು ಸಂದರ್ಭದಲ್ಲಿ ಯಾವುದೇ ಶೆಡ್ಯೂಲ್ ಕಮರ್ಷಿಯಲ್ ಬ್ಯಾಂಕು ಯಾವ್ದಾದ್ರು ತೊಂದರೆಗೆ ಬಿದ್ದಿದೆ ಅಂತಂದ್ರೆ ಅದನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಯಾರ್ದು? ಅಪ್ಪಾಜಿದೆ ತಾನೆ. ಸೊ ಯಾರು ಈ ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲಿ? ಅಪ್ಪಾಜಿ. ಅವರೇ ಲೀಡರ್ ಇರೋದು. ಸೊ ಅದನ್ನ ನಾವೇನ್ ಕರಿತೀವಿ ಅಂತಾರೆ? ಲೆಂಡರ್ ಆಫ್ ಲಾಸ್ಟ್ ರೆಸಾರ್ಟ್. ಕ್ವಶನ್ ನಂಬರ್ 29. ಇನ್ ಇಂಡಿಯಾ, ಕರೆಕ್ಟಾಗಿ ನೋಡ್ಕೊಂಡು ಹೇಳ್ಬೇಕು, ಸುಮ್ನೆ ಹೇಳೋದಲ್ಲ, ಪೂರ್ತಿ ಓದಿ. In India,
Central banks function as a lender of last resort usually refers to which of the following? Lending to trade and industry bodies when they fail to borrow from other sources. ಅಲ್ಲಿ ಕೊಟ್ಟಿರೋದು ಏನ್ ಕೊಟ್ಟವ್ರೆ? ಇಂಡಸ್ಟ್ರಿ ಬಾಡೀಸ್ ಅಂತಂದ್ರೆ ಏನು? ಇಂಡಸ್ಟ್ರಿ, ಗ್ರೂಪ್ ಆಫ್ ಇಂಡಸ್ಟ್ರಿ ಅಂತ. ಇವ್ರು ದುಡ್ಡು ಕೊಡ್ತಾರ? ಇವ್ರು ಯಾರಿಗೆ ಕೊಡೋದು ದುಡ್ಡನ್ನ? ಸೆಂಟ್ರಲ್ ಗೌರ್ಮೆಂಟ್ಗೆ, ಸ್ಟೇಟ್ ಗೌರ್ಮೆಂಟ್ಗೆ, ಮಿಕ್ಕಿರು ಯಾರಿಗೆ ಕೊಡ್ತಾರೆ? ಬ್ಯಾಂಕಿಗೆ. ಯಾರಿಗಾದ್ರೂ ಇಂಡಸ್ಟ್ರಿ ಕೊಡ್ತಾರ? ಜನಕ್ಕೆ ಕೊಡ್ತಾರ ನೇರವಾಗಿ? ಅಕೌಂಟ್ ಓಪನ್ ಮಾಡ್ಬೋದು ನಾವು RBI ನಲ್ಲಿ? ಇಲ್ಲ ತಾನೆ? ಚೆನ್ನ. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್ ಸ್ಟೇಟ್ಮೆಂಟ್. ಪ್ರೊವೈಡಿಂಗ್ ಲಿಕ್ವಿಡಿಟಿ ಟು ದ ಬ್ಯಾಂಕ್ಸ್ ಹ್ಯಾವಿಂಗ್ ಟೆಂಪರರಿ ಕ್ರೈಸಿಸ್. ಕರೆಕ್ಟ್ ಆಗಿದೆಯಾ? ಸೊ ಯಾವ್ದಾದ್ರು ಐ ರಿಸ್ಕ್ ಅಲ್ಲಿ ಇದೆ, ನಿಯರ್ ಕೊಲಾಪ್ಸ್ ಇದೆ ಅಂತಂದ್ರೆ ಆಗೇನ್ ಮಾಡುತ್ತೆ? ಯಾರು ಬರ್ತಾರೆ ಅವ್ರು ಕಾಪಾಡಕ್ಕೆ? RBI ಬರುತ್ತೆ. ಅದಕ್ಕೋಸ್ಕರ ಅದೇನಂತ ಕರಿತೀವಿ ನಾವು? ಲೆಂಡರ್ ಆಫ್ ಲಾಸ್ಟ್ ರೆಸಾರ್ಟ್. ಎಲ್ಲೂ ಸಿಕ್ಕಿಲ್ಲ ಅಂತಂದ್ರೆ ನಾನು ನಿನ್ನನ್ನ ಕಾಪಾಡ್ತೀನಿ ಅಂತ. ಲೆಂಡಿಂಗ್ ಟು ದ ಗವರ್ನಮೆಂಟ್ಸ್ ಟು ಫೈನಾನ್ಸ್ ಬಜೆಟರಿ ಡೆಫಿಸಿಟ್ಸ್. ಕರೆಕ್ಟ್ ಆಗಿ ಹೇಳ್ಬೇಕು. ಅದೇ ಡೊಮೆಸ್ಟಿಕ್ ಬಾರೋಯಿಂಗ್ ಅಲ್ಲಿ RBI ಕೊಡುತ್ತೆ, ಆದ್ರೆ ಅಲ್ಲಿ ಕರೆಕ್ಟ್ ಆಗಿ ಕೇಳಿರೋದು ಲೆಂಡರ್ ಆಫ್ ಲಾಸ್ಟ್ ರೆಸಾರ್ಟ್ ಅಂತ ಹೇಳ್ಬಿಟ್ಟು ಅಂತ. ಸರ್, ಲೆಂಡರ್ ಆಫ್ ಲಾಸ್ಟ್ ರೆಸಾರ್ಟ್ ಅಂತಂದ್ರೆ ಅಲ್ಲಿ ಕ್ಲಿಯರ್ ಕಟ್ ಆಗಿ ಕೊಟ್ಟಿದ್ದಾರೆ. ಯಾರಿಗೆ ಕೊಡೋ ದುಡ್ಡು? ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕಿಗೆ ಕೊಡೋ ಅಂತ ದುಡ್ಡು. ಸರಿನಾ? ಆ ಕಮರ್ಷಿಯಲ್ ಬ್ಯಾಂಕಿಗೆ ಏನ್ ಕೊಡ್ತೀರಾ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ, ಆ ಕಾರ್ಯ ಏನಿದೆ ಅದು ಲೆಂಡರ್ ಆಫ್ ಲಾಸ್ಟ್ ರೆಸಾರ್ಟ್. ಸೊ ಗವರ್ನಮೆಂಟ್ಗೆ RBI ಕೊಡ್ಲಿಲ್ಲ ಅಂದ್ರೆ ಬೇರೆ ಮೂಲ ಇದೆ, ಅವ್ರು ಸೀದಾ ಹೋಯ್ತಾರೆ ಇಲ್ಲಿ IMF ಹತ್ರ ಹೋಯ್ತಾರೆ. ಅವರು RBIನೇ ಕಾಯ್ಕೊಂಡು ಕುತ್ಕೊಳ್ಳೋದಿಲ್ಲ. IMF ಇಲ್ಲ ವರ್ಲ್ಡ್ ಬ್ಯಾಂಕ್ ಹತ್ರ ಹೊಟ್ಟೋಯ್ತಾರೆ. ಸರಿ, IMF ಹೋಗೈತೆ ಅಂದ್ರೆ ದೇಶ ಹೊರಟೋಗೈತೆ ಅಂತ. ಸೊ ಅದು ವರ್ಕೌಟ್ ಆಗಲ್ಲ, ರೈಟ್? ಸೊ ವರ್ಲ್ಡ್ ಬ್ಯಾಂಕ್ ಹತ್ರ ಹೋಗ್ತಾರೆ, ಅಲ್ಲಿಂದ ತಗೊಂಬರ್ತಾರೆ. ಸೊ ಅಲ್ಲಿ ಕೇಳಿರೋದು ಅವ್ರು ಏನು ಅಂತಾರೆ? ಲೆಂಡರ್ ಆಫ್ ಲಾಸ್ಟ್ ರೆಸಾರ್ಟ್. ಯಾರಿಗೆ ಲೆಂಡರ್ ಆಫ್ ಲಾಸ್ಟ್ ರೆಸಾರ್ಟ್? ಅವರು ಬ್ಯಾಂಕಿಗಳಿಗೆ. ಸರಿನಾ? ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್. ಸೊ ಅದು ರೆಗ್ಯುಲರ್ ಪ್ರೊಸೀಜರ್. ಅದು ಯಾವ್ದು? ಡೆಫಿಸಿಟ್ ಫೈನಾನ್ಸಿಂಗ್. ಆಯ್ತಾ? ಸೊ ಲೆಂಡರ್ ಆಫ್ ಲಾಸ್ಟ್ ರೆಸಾರ್ಟ್ ಅಂತಂದ್ರೆ ನೀವು ಟೆಕ್ಸ್ಟ್ ಬುಕ್ ಅಲ್ಲಿ ನೋಡಿದ್ರು ಅವ್ರು ಕ್ಲಿಯರ್ ಕಟ್ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ? ಇನ್ ಟೈಮ್ಸ್ ಆಫ್ ಕ್ರೈಸಿಸ್. ಎರಡನೇ ಸಾಲ ನೋಡಿ. ಇನ್ ಟೈಮ್ಸ್ ಆಫ್ ಕ್ರೈಸಿಸ್ ದ ಶೆಡ್ಯೂಲ್ಡ್ ಬ್ಯಾಂಕ್ಸ್ ಕೆನ್ ಅಪ್ರೋಚ್. ಇದೇ ತಾನೇ ಇರಂತದ್ದು. ಏನಂಗಂದ್ರೆ ಬರೀ ಬ್ಯಾಂಕ್ಗಳು ಮಾತ್ರ ಕೊಡುತ್ತೆ ಅಂತ. ಅದು ಲೆಂಡರ್ ಆಫ್ ಲಾಸ್ಟ್ ರೆಸಾರ್ಟ್ ಅನ್ನೋ ಪ್ರಾಪರ್ಟಿ ಬ್ಯಾಂಕಿಗೆ ಮತ್ತೆ RBIಗೆ ಅವೆರಡರ ನಡುವೆ ಇರೋ ಸಂಬಂಧಪಟ್ಟಿರೋದು. ಗವರ್ನಮೆಂಟ್ಗೂ ಮತ್ತೆ RBIಗೆ ಇರೋ ಸಂಬಂಧದಲ್ಲಿ ಅದು ಬೇರೆ ತರ ಕೆಲಸ ನಡೆಯುತ್ತೆ. ಇಟ್ ಇಸ್ ನಾಟ್ ಲೆಂಡರ್ ಆಫ್ ಲಾಸ್ಟ್. ಅರ್ಥ ಆಯ್ತಾ? ಸೊ ಈಗ ಆಪ್ಷನ್ ಏನದಕ್ಕೆ? B, 2 ಓನ್ಲಿ.